ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರ. ಪ್ರಿಯ ಪುಣ್ಯಾತ್ಮರೇ, ಪಶುವಿಗೂ ಮನುಜನಿಗೂ ಭೇದವನ್ನು ಸರಬಾರದು. ನಾವು ಮನುಷ್ಯ, ದನ ಇವೆರಡಕ್ಕೆ ಭೇದ ಹೇಳಬಾರದು ಅಂತ. ಅಂದರೆ ಏನು ಅಂದರೆ ಮನುಷ್ಯನಿಗೂ ದನ ಅಂತ ಹೇಳಬೇಕು ಅಂತ. ಕಾರಣ ಏನು ಅಂತ ಕೇಳಿದರೆ, ಮನುಷ್ಯ ತನ್ನ ಜೀವನದಲ್ಲಿ ಪ್ರಾಣಿಯಂತೆ ವ್ಯವಹರಿಸದ ಅಂದರೆ ಆತನಿಗೆ ದನ ಅಂತ ಯಾಕೆ ಕರೀಬಾರದು? ಪರಮಾತ್ಮ ನಾಮ ರೂಪ ಸಮಸ್ತ ಪ್ರಪಂಚವನ್ನು ನಮಗಾಗಿಯೇ ಕೊಟ್ಟಿದ್ದಾನೆ. ಅದು ಹುಟ್ಟಿಸಿದ ನಮಗಾಗಿ. ಹೊಟ್ಟೆ ಇಲ್ದವರು ತಮಗೆ ತಿನ್ನಕ್ಕೆ ಎಲ್ಲ ಸಾಮಾನು ಮಾಡಿರಂಗಿಲ್ಲ, ಮಂದಿ ಸಲುವಾಗಿ ಮಾಡಿರ್ತಾರೆ. ಮಾಡೋದೆಲ್ಲ ಅವರೇ ಉಂಡು ತಿಂದು ಕುಂತರು ಅಂದ್ರೆ ಹೋಟೆಲ್ ಹೆಂಗೆ ನಡೀತದೆ? ದಿವಾಳಿ ಆದ ಹಂಗೆ ಪರಮೇಶ್ವರನು ಕೂಡ ಜಗತ್ತಿನೊಳಗೆ ಏನು ಮಾಡಿದಾನೆ? ಅನಂತ ನಾಮೇ ಅನಂತ ರೂಪೇ, ಅದೆಲ್ಲ ನಮಗಾಗಿ ಮಾಡಿದ. ರೂಪ, ಶಬ್ದ, ಸ್ಪರ್ಶ, ಗಂಧ, ರಸ, ಇವು 5 ವಸ್ತುಗಳು ಜಗತ್ತ ಅಂತೆ. ಇವು 5 ವಸ್ತುಗಳನ್ನು ಉಪಭೋಗ ಮಾಡಲಿಕ್ಕೆ ಪರಮಾತ್ಮ ನಮಗೆ 5 ಸಾಧನವನ್ನು ಕೊಟ್ಟಿದ್ದಾನೆ. ರೂಪ ನೋಡಲಿಕ್ಕೆ ಕಣ್ಣ, ಶಬ್ದ ಕೇಳಲಿಕ್ಕೆ ಕಿವಿ, ರಸ ತಗೊಳಕ್ಕೆ ನಾಲಿಗೆ, ಗಂಧ ತಗೊಳಕ್ಕೆ ಮೂಗ, ಕಠಿಣ ಮೃದು ಸ್ಪರ್ಶ ಮಾಡಲಿಕ್ಕೆ ತ್ವಚ. ಪರಮಾತ್ಮ ಇವೆಲ್ಲವನ್ನು ಕೊಟ್ಟಿದ್ದಾನೆ. ಇವು ಕೊಟ್ಟಿದ್ದಾನೆ ಭೋಗ ಮಾಡಲಿಕ್ಕೆ. ಆ ಭೋಗವನ್ನು ಮಾಡುವಲ್ಲಿ ಒಂದು ನೀತಿಯನ್ನು ಮಹಾತ್ಮ ಹೇಳ್ತಾನೆ. ಅದಕ್ಕೆ ಇತಿ ಮಿತಿ ಅಂತಿರಲ್ಲ, ಅದನ್ನು ನೋಡಬೇಕು. ಏನನ್ನು ನೋಡಬೇಕು ಅದನ್ನೇ ನೋಡಬೇಕು. ಕೇಳಬೇಕು, ಏನು ಕೇಳಬೇಕು ಅದನ್ನೇ ಕೇಳಬೇಕು. ಮುಟ್ಟಬೇಕು, ಏನು ಮುಟ್ಟಾಕ ಶಾಸ್ತ್ರ ಹೇಳಿದ ಅದನ್ನೇ ಮುಟ್ಟಬೇಕು. ಎಲ್ಲಿ ನಡಿಬೇಕು ಅಲ್ಲೇನೇ ನಡಿಬೇಕು. ಏನು ಹಿಡಿಬೇಕು ಅದನ್ನೇ ಹಿಡಿಬೇಕು. ಪರಮಾತ್ಮ ಎಲ್ಲ ಮಾಡ್ಯಾನಲ್ರಿ, ಯಾಕೆ ಬೇಡ ಅಂತ? ಬ್ಯಾಡ ಅಂದಿಲ್ಲ ಅವರು. ನೋಡುವುದನ್ನೇ ನೋಡು, ಕೇಳುವುದನ್ನೇ ಕೇಳು, ಮುಟ್ಟುವುದನ್ನೇ ಮುಟ್ಟು, ತಿನ್ನುವುದನ್ನೇ ತಿನ್ನು, ಹೋಗುವಲ್ಲಿಗೆ ಹೋಗು, ಸಿಕ್ಕಲ್ಲಿ ನೋಡಿ ಸಿಕ್ಕಲ್ಲಿ ತಿಂದು ಅಂತ ಕೇಳಿದರೆ ಅವರಿಗೆ ನಾವು ಬಹಳ ಹೆಸರು ಇಡ್ತೀವಿ ಶಾಸ್ತ್ರದಾಗ. ಶಾಸ್ತ್ರದಲ್ಲಿ ಒಂದು 5-6 ಆತ್ಮ ಅದಾವ. ನಾವು ಅದರಾಗ ಯಾವ್ದಿದ್ದು ನಾವೇ ತಿಳ್ಕೋಬೇಕು. ಮನುಷ್ಯ ನಾವೆಲ್ಲ ಅಂತೆ ಅವರಿಗೆ ಜೀವಾತ್ಮ, ಪಾಪಾತ್ಮ, ದುಷ್ಟಾತ್ಮ, ದುರಾತ್ಮ, ಹುತಾತ್ಮ, ಪುಣ್ಯಾತ್ಮ, ಧರ್ಮಾತ್ಮ. ಇಷ್ಟೆಲ್ಲ ಇದು ನಮ್ಮದೇಗೆ ಅದ. ಯಾಕೆ ಹೆಸರು ಬರ್ತವೆ ಅಂತ ಕೇಳಿದರೆ, ಮನುಷ್ಯನ ವ್ಯವಹಾರದಿಂದ ಅವನಿಗೆ ಹೆಸರು ಬರ್ತವೆ. ಹುಟ್ಟುವಾಗ ಯಾರು ಕಾಡು ಇರಂಗಿಲ್ಲ, ಕಳ್ತನ ಮಾಡಿ ಕಳ್ಳ ಅಂತ ಹೆಸರು ಬರ್ತದೆ. ಯಾವಾಗಲೂ ಸುಳ್ಳೇ ಇರಂಗಿಲ್ಲ, ಸುಳ್ಳು ಹೇಳ್ಬೋತ ಅವ್ನಿಗೆ ಹೆಸರು ಬರ್ತದೆ. ಸುಳ್ಳದಲ್ಲ, ಯಾರು ಅವನಲ್ಲ, ಕಳ್ಳಪ್ಪ ಸುಳ್ಳು. ತಾಯಿ ತಂದೆ ಇಟ್ಟ ಹೆಸರನ್ನು ಬಿಟ್ಟು ಆತನು ಮಾಡುವ ನಡೆ ನುಡಿಗಳಿಂದ ಅವನಿಗೆ ಮತ್ತೊಂದು ಜಗತ್ತಿನವರು ಹೆಸರು ಕೊಡ್ತಾರೆ. ನಾವು ನೋಡ್ತೇವೆ, ನಾವು ನೋಡ್ತೇವೆ. ಅವರು ವ್ಯವಹಾರ ಮಾಡುವುದರಿಂದ ಆ ಹೆಸರು ಬರ್ತದೆ. ಅವು ಯಾವ ಹೆಸರು ಅಂತ ಕೇಳಿದ್ರೆ ಹೇಳಿದ್ರು ಅವರು ಜೀವಾತ್ಮ, ಪಾಪಾತ್ಮ, ದುಷ್ಟಾತ್ಮ, ದುರಾತ್ಮ,
ಆಮೇಲೆ ಏನಪ್ಪ ಅಂದ್ರೆ ಪುಣ್ಯಾತ್ಮ, ಆಮೇಲೆ ಶಾಸ್ತ್ರ ಹೇಳಿದ್ರಪ್ಪ ಅಂತ ಕೇಳಿ ಧರ್ಮ. ಇವು ಹೆಸರು ಬರ್ತದೆ ಯಾಕೆ? ನಮ್ಮ ವ್ಯವಹಾರವೇ ನಮಗೆ ಹೊಸ ಹೆಸರು ತಂದು ಕೊಡ್ತೇವೆ. ನಾವು ಮಾಡೋದು ವ್ಯವಹಾರನೇ. ಆ ವ್ಯವಹಾರ ಹಾಗೆ ಮಾಡಿದೇವಿ ಅಂದ್ರೆ ನಾವು ಹೆಸರು ನಮಗೆ ಕೊಡ್ತಾರೆ. ಎಲ್ಲರೂ ಕೂಡಿ MLA ಕೊಟ್ಟಂಗೆ, MP ಕೊಟ್ಟಂಗೆ ನಮಗೊಂದು ಹೆಸರು ಕೊಡ್ತಾರೆ. ನಿನ್ನ ಹೆಸರು ಬೇರೆ ಆದ ಕಡೆ ಮತ್ತು MLA ಆರ್ಸಿ ಬಂದ ಅಂತ MLA MP ಅಂತೇವಲ್ಲ, ಹಾಗೆ ನಮ್ಮ ವ್ಯವಹಾರದಿಂದ ಬರತಕ್ಕಂಥ ಹೆಸರು ಈ ಅವ್ವ ಅಪ್ಪ ಇಟ್ಟ ಹೆಸರು ನಮ್ಗೆ ಕೆಲಸ ಕೊಡಂಗಿಲ್ಲ. ಅದು ರಿಜಿಸ್ಟ್ರೇಷನ್ ಮಾಡಕ್ಕೆ ಅಟ್ಟೆ. ಜಗತ್ತಿನೊಳಗೆ ರಿಜಿಸ್ಟ್ರೇಷನ್ ಮಾಡಕ್ಕೆ ಮದುವೆ ಹಾಕ. ಪರಮಾತ್ಮನಲ್ಲಿ ಕೆಲಸ ಕೊಡ್ತದೆ, ಈ ಹೆಸರು ಕೆಲಸ ಕೊಡಂಗಿಲ್ಲ. ಈ ಹೆಸರು ಅವಶ್ಯ ಕೊಡಂಗಿಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಬೇರೆ ಹೆಸರು, ನಿನ್ನ ಹೆಸರು ಕಲ್ಲಪ್ಪದ, MLAಗೆ ಪ್ರವೇಶ ಅದ, ಕಲ್ಲಪ್ಪ ಪ್ರವೇಶ ಇಲ್ಲ. ಅಲ್ಲಿ MLA ಇರ್ಬೇಕು, ಅವನಿಗೆ ಪ್ರವೇಶ. ಹಾಗೆ ಜಗತ್ತಿನೊಳಗೆ ಮನುಷ್ಯ ಏನಾಗಿ ಬದುಕಬೇಕು ಅನ್ನತಕ್ಕಂಥದ್ದು ತಿಳಿಲಿಲ್ಲ ಅಂತಂದ್ರೆ ಮಹಾತ್ಮರು ಅವನಿಗೆ ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು, ಬಾರು ಕೋಡಿಲ್ಲದ 2 ಕಾಲಿನ ದನ, ಆಚಾರಹೀನಮನ ಪುನಂತಿ ವೇದ ದೇವ. ಆಚಾರಹೀನನಿಗೆ, ಸನ್ನಡತೆ ಇಲ್ಲದವನಿಗೆ, ಅಂಥವನಿಗೆ ದೇವತೆಗಳು ಕೂಡ ಅವನನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪುನಂತಿ ದೇವ, ನಮ್ಮ ಪುನಂತಿ ವೇದ. ಯಾವ ಶಾಸ್ತ್ರಗಳು ಅವನಿಗೆ ಉದ್ಧಾರ ಮಾಡಂಗಿಲ್ಲ, ಯಾವ ದೇವರು ಕೂಡ ಅವನಿಗೆ ಉದ್ಧಾರ ಮಾಡಂಗಿಲ್ಲ. ತಾನು ತನ್ನ ತಪ್ಪುಗಳನ್ನು ಒಪ್ಕೋಬೇಕು, ಇನ್ನು ಮಾಡಂಗಿಲ್ಲ ಅಂತ ಹೇಳಬೇಕು. ಶರಣಾಗತ ಆದ ಮಾಫಿ ಮಾಡ್ತಾರೆ. ಜೈಲ್ದಾಗ ಸನ್ನಡತೆಯಿಂದ ಜೈಲು ಮೊದಲನೇ ಬಿಡ್ತಾರೆ, ಗೊತ್ತಿರ್ಬೇಕು ನಿಮ್ಗೆ. 50 ವರ್ಷ ಕಾರಾವಾಸ ಇತ್ತು ಅಂದ್ರೆ 30 ವರ್ಷ ಚಂದಾಗಿ ಕೇಳ್ದ ಏನು ಮಾಡಲಿಲ್ಲ ಅಂತ ಕೇಳಿದ್ರೆ 1-4 ವರ್ಷ ಬಿಡ್ತಾರೆ, ಮೊದಲೇ ಬಿಡ್ತಾರೆ. ಸನ್ನಡತೆ ಅಂತ. ಹಾಗೆ ಜೀವನದಲ್ಲಿ ಮನುಷ್ಯನಲ್ಲಿ ಸನ್ನಡತೆ ಇತ್ತು ಅಂಥವರಿಗೆ ಪರಮಾತ್ಮನ ಉದ್ಧಾರ ಮಾಡ್ತಾನೆ, ಯಮದೇವತನ ಉದ್ಧಾರ ಮಾಡ್ತಾನೆ. ಆದರೆ ಆಚಾರ ಇಲ್ದವ್ರೆ ಆಚಾರಹೀನಂ ಪುನಂತಿ ದೇವ ಪುನಂತಿ ವೇದ. ಮನುಷ್ಯ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಎದುರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇದೇ ಮೆಥಡ್, ಇದೇ ರೀತಿಯಲ್ಲಿ. ಇವು ಯಾವ ನಾ ಮಾಡಂಗಿಲ್ಲ. ಕಳ್ತನ ಮಾಡ್ತೀನಿ, ಪ್ರಾಣಿಗಳ ಹಿಂಸೆ ಮಾಡ್ತೀನಿ, ಸುಳ್ಳು ಹೇಳ್ತೀನಿ, ನಿತ್ಯ ಅಪರಾಧ ಮಾಡ್ತಾವೆ ಅಂತಂದ್ರೆ ಅಪರಾಧಕ್ಕೆ ಪರಮಾತ್ಮ ಕ್ಷಮ ಮಾಡ್ತಾನೆ. ಅವನಂತ ದೊಡ್ಡವರು ಯಾರೂ ಇಲ್ಲ. ನಮ್ಮ ತಾಯಿ ತಂದಿನೂ ನಮಗೆ ಕ್ಷಮ ಮಾಡೋಕ್ಕಿಲ್ಲ, ಹೊರಗೆ ಹಾಕ್ತಾರೆ, ನಮ್ಗೆ ಬೇರೆ ಆಗಂತಾರೆ. ಪರಮಾತ್ಮ ಎಲ್ಲಿ ಬೇರೆ ಮಾಡ್ತಾರೆ? ಎಲ್ಲಿ ಹೋಗೋರು ಇದ್ದೀರಿ ಜಗತ್ತು ಬಿಟ್ಟು? ಪಾಪಿಗೂ ಇದೇ ಭೂಮಿ ಅದ, ಪಾಪಿಗೂ ಇದೇ ನೀರದ, ಪುಣ್ಯಾತ್ಮನಿಗೆ ಇದೇ ನೀರದ. ಪರಮಾತ್ಮನಂತ ಕ್ಷಮಾಶೀಲ ಜಗತ್ತಿನಾಗ ಯಾರು ಇಲ್ಲ. ಅವಪ್ಪ ಹೊರಗೆ ಹಾಕ್ತಾರೆ, ಅಣ್ಣತಮ್ಮರು ಹೊರಗೆ ಹಾಕ್ತಾರೆ. ಸಲ ಇಲ್ಲಿ ಕುಡಿತಿ ಆಡ್ತಿ ಹೊರಗೋಗಂತಾರೆ. ಈ ಪರಮಾತ್ಮ ಎಷ್ಟು ಕ್ಷಮಾಶೀಲದನ. ಕುಡುಕನಿಗೂ, ನಾಲಾಯಕನಿಗೂ, ಲಾಯಕನಿಗೂ, ದುರಾತ್ಮನಿಗೂ, ಪಾಪಾತ್ಮನಿಗೂ, ಎಲ್ಲ ಆತ್ಮರಿಗೂ ಕೂಡ ಪರಮಾತ್ಮ ಅದೇ ಗಾಳಿ, ಅದೇ ಬೆಳಕು, ಅದೇ ನೀರು ಕೊಡ್ತಾನಂದ್ರೆ ಅವನಂತ ದೊಡ್ಡವ ಯಾರು? ಅದಕ್ಕೆ ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗ ನೀನೆ, ನೀನಲ್ಲದೆ ಮತ್ತವರು ಇಲ್ಲವಯ್ಯ ಅಂತ ಹಾಡಿದ್ದು. ಪರಂತು ಮನುಷ್ಯ ಅವನಿಗೆ ಪರಮಾತ್ಮ ಒಂದು ಬುದ್ಧಿ ಕೊಟ್ಟನು, ನಿರ್ಣಯ ಮಾಡುವ ಶಕ್ತಿ ಕೊಟ್ಟನು. ಪ್ರಾಣಿಗೆ ರುಚಿ ಕಾಣ್ತು, ತಿಂತು, ಬೇಡ ಅನ್ನಿಸ್ತು, ಕಡಿತು. ಪ್ರಾಣಿ ಅದದು. ಪರಂತು ನೀ ತಿನ್ನೋಕ್ಕಿಂತ ಕಡಿಯೋಕ್ಕಿಂತ ಮುಂಚೆ ನಿನಗೊಂದು ಪರಮಾತ್ಮ ಬುದ್ಧಿ ಅಂತ ಒಂದು ಕೊಟ್ಟಾನೆ. ಅದು ಹಚ್ಚಿದಿ. ಸಿಕ್ಕವರು ಬಂಗಾರ ಹಾಗೆ ಖರೀದಿ ಮಾಡ್ತಾರೆ, ಹೊರಗಲ್ಲಿಗೆ ಹಚ್ತಾರೆ, ತಿಕ್ಕಿ ನೋಡ್ತಾರೆ, ಕಡ್ದು ನೋಡ್ತಾರೆ, ಬಡ್ದು ನೋಡ್ತಾರೆ. ಹಂಗೆ ತಗೋತಾನೆ ಬಂಗಾರವ. ಪರೀಕ್ಷೆಯಿಂದ ಯಾರು ತಗೊಳ್ಳೋದೇ ಇಲ್ಲ ಬಂಗಾರ. ಕಬ್ಬಣ ಪರೀಕ್ಷೆ ಆಗಿಲ್ಲ, ಬಂಗಾರದ ಪರೀಕ್ಷೆ ಆಗ್ತದೆ. ಪುಣ್ಯಾತ್ಮರೇ, ಹಾಗೆ ಪರಮಾತ್ಮ ನಾವು ಬಂಗಾರ ಇದ್ದಂಗೆ ಇದ್ದು ಪರೀಕ್ಷೆ ಇಲ್ಲ, ಯಾರೂ ತಗೊಂಡಿಲ್ಲ.
ಮಹಾತ್ಮನೂ ತಗೊಳಂಗಿಲ್ಲ, ಪರಮಾತ್ಮನೂ ತಗೊಳಂಗಿಲ್ಲ. ಪರೀಕ್ಷೆಗೆ ನಾವು ತಯಾರಾಗಬೇಕು. ಅದೇ ಹೇಳಿದ್ರು, ಸಣ್ಣ ಮಾತೇ ಹೇಳಿದ್ರು ಬಸವಣ್ಣವರು, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಸಣ್ಣ ಸಣ್ಣ ಮಾತೇ ರೀ ಇವು, ಸಣ್ಣ ಸಣ್ಣ ಮಾತೇ. ನಾವು ನಿತ್ಯನೂ ತಪ್ತೇವೆ, ನಿತ್ಯನೂ ತಪ್ತೇವೆ ಇವು. ಕಳಬೇಡ ಮಾಡಿಲ್ಲ, ಕಳ್ತಾನ. ದಿನ ಗಣ್ಣಕ್ಕೆ ಚಂದ ಕೈ ತಿರ್ಬೇಕು. ಭಾಳ ಮಂದಿ ತಗೋತಾರೆ, 2 ರೂಪಾಯಿ 4 ರೂಪಾಯಿ ತಗೋತಾರೆ. ಹೇಳ ಕಳಬೇಡ ಕೊಲಬೇಡ. ಜನ ಹುಳ ಎಷ್ಟು ಹುಳ ಕೊಲ್ತೇವೆ, ಶ್ವಾಸ ಹುಳ ಎಷ್ಟು ಹೋಗ್ತಾವ, ಸಾಯ್ತಾವ, ನಡೀದ್ರಾಗ ಸಾಯ್ತಾವ. ಸುಳ್ಳರೆ ಅದು ನಮ್ಮ ಜನ್ಮಸಿದ್ಧ ಹಕ್ಕು. ಸುಳ್ಳು ಮುಂಜಾನೆ ಹಾಕೊಂಡು ಸಾಯ್ತಾಗ ಸುಳ್ಳೇ ಹೇಳ್ತಾನೆ. ಏನು ಮಾಡಿಲ್ಲ ಮಾಡಲಿ ಅಂತಾನೆ, ಮಾಡುದು ಮಾಡಿ ಮಾಡ್ಲಾರ್ದು ಮಾಡಿನಂತಾನೆ, ಮಾಡುದು ಮಾಡಿಲ್ಲ ಅಂತಾನೆ, ತಿಂದಿಲ್ಲ ಅಂತಾನೆ, ತಿನ್ಲಾರ್ದು ತಿಂತಾನೆ. 1 2 ಮನುಷ್ಯನಿಗೇನಪ್ಪ ಅಂದ್ರೆ ಸುಳ್ಳು ಸರ, ಅಸತ್ಯ ಮನುಷ್ಯನ ಜೀವನದಲ್ಲಿ ಬಹಳ ದುಃಖವನ್ನು ಕೊಡ್ತದಂತ ಎಷ್ಟೋ ಪುರಾಣಗಳಲ್ಲಿ ಕಥೆಗಳನ್ನು ಹೇಳಿದ. ಅಲ್ಲದ್ದನ್ನು ಇಲ್ಲದ್ದನ್ನು ಮನುಷ್ಯ ನುಡಿಯಬಾರ್ದು, ಅಲ್ಲದ್ದು ನುಡಿಬಾರ್ದು, ಇಲ್ಲದ್ದು ನುಡಿಬಾರ್ದು. ಅದಕ್ಕೆ ಶರಣರು ಹೇಳಿದರು, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಚರಿತ್ರ ಅಂದ್ರೇನು? ಚರಿತ್ರ ಅಂದ್ರೇನು? ನಡೆಯುವುದು. ಚರ ಅಂದ್ರೆ ನಡೆಯೋದು. ನಡಿಬೇಕು ಮನುಷ್ಯ, ನುಡಿಯುವುದಲ್ಲ, ನಡೆಯಬೇಕು. ನಡೆದ ಅಂದ್ರೆ ಆ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಪರಮಾತ್ಮನ ಕೃಪೆ ಆಗ್ತದೆ, ಹಿರಿಯರ ಕೃಪೆ ಆಗ್ತದೆ. ಜೀವನದಲ್ಲಿ ಅವ ಶಾಂತಿಯನ್ನು ಹೊಂತಾನೆ, ಕೀರ್ತಿವಂತನೂ ಆಗ್ತಾನೆ. ಆ ಮನುಷ್ಯ ಕೊನೆಗೆ ಭಗವಂತ ಆಗ್ತಾನಂತ ಮಹಾನುಭಾವರು ನಮ್ಗೆ ಹೇಳ್ತಾರೆ. ಅದಕ್ಕೆ ಹೇಳಿದರು, ವಿಚಾರ ಮಾಡು. ಆಚನೋತಿ ಇತಿ ಶಾಸ್ತ್ರದಂ ಸ್ವಯಂ ಆಚರತಿ. ಧರ್ಮಶಾಸ್ತ್ರಗಳನ್ನು ಓದಬೇಕು, ನೀತಿ ಶಾಸ್ತ್ರಗಳನ್ನು ಓದಬೇಕು. ಓದಿ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೋಬೇಕು. ಸತ್ಯಂ ಓದ ಧರ್ಮಂ ಚರ ಮಾ ಹಿಂಸಾತ್ ಸರ್ವಾಣಿ ಭೂತಾನಿ. ವೇದಗಳು ಶಾಸ್ತ್ರಗಳು ಹೇಳಿದ್ರು ಕಳಬೇಡ ಕೊಲಬೇಡ, ಅದನ್ನೇ ಸಂಸ್ಕೃತ ಹೇಳಿದರು. ಸತ್ಯಮೂ ಅದ, ಇದು ಆಚರಣೆ ಅದ ರೀ. ನಾವು ಜನ ಎಷ್ಟು ಸುಳ್ಳು ಹೇಳ್ತೇವೆ, ಎಷ್ಟು ಅಲ್ಲದ್ದನ್ನು ಮಾತಾಡ್ತೇವೆ. ವಾಣಿ ದೋಷದ, ಶರೀರದ ದೋಷದ, ಮನುಷ್ಯನ ದೋಷ ಅದಾವ. ನಾವು ಕಾಯ ವಾಚ ಮನುಷ್ಯ ಜನ ಮಾಡಬಾರ್ದಷ್ಟು ಪಾಪಗಳನ್ನು ಮಾಡ್ತೇವೆ. ಶಾಸ್ತ್ರ ಹೇಳ್ತದೆ ಮನುಷ್ಯನಿಗೆ ನಿಯಮದ. ರೋಗ ಬಂದವ ಕತ್ತರಿಸೋಬೇಕು, ಗುಳಿಗೆ ನುಂಗಬೇಕು, ಇಂಜೆಕ್ಷನ್ ಮಾಡ್ಕೋಬೇಕು, ಪ್ರಶ್ನೆನೇ ಇಲ್ಲ. ನಾವಲ್ಲ ಅಂದ್ರೆ ಸಾಹಿತ್ಯ ಅಷ್ಟೇ. ಹಾಗ ಯಾವ ಪಾಪ ಮಾಡ್ಯಾನ ಮನುಷ್ಯ, ಆ ಪಾಪ ಮಾಡೋದ ಮನುಷ್ಯಗೆ ಅವನಿಗೆ ಬರ್ತವೆ ಚಿಂತೆ, ದುಃಖ, ಮಧ್ಯಂತರ ಆಯುಷ್ಯ. ಪಾಪಾತ್ಮ ಆಯುಷ್ಯವನ್ನು ಪೂರ್ಣ ಭವಿಸಕ್ಕೆ ಸಾಧ್ಯ ಇಲ್ಲ. 60 ವರ್ಷ ನೌಕರಿ ಅವ ಏನು ತಪ್ಪು ಮಾಡ್ದಾನ ಪೂರ 60 ವರ್ಷ ಅವನ ನೌಕರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ನಿಮಗೆ 50 60 ಆಯುಷ್ಯ ಕೊಟ್ಟಾನ. ಏನು ತಪ್ಪು ಮಾಡಿ ಅಪರಾಧ ಮಾಡಿದೆ, ಪಾಪ ಭಾಳ ಮಾಡಿದೆವು ಅಂದ್ರೆ ನಮಗೆ ಪರಮಾತ್ಮ ಕೊಟ್ಟ ಆಯುಷ್ಯನ ಕೂಡ ಪೂರ್ಣ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಮಧ್ಯಂತರ ಹೆಂಗೆ ತಪ್ಪು ಮಾಡಿದ ನೌಕರಿ ಡಿಸ್ಮಿಸ್ ಮಾಡ್ತಾರೆ, ಹಂಗೆ ಪರಮಾತ್ಮ ಕೂಡ ನಿನಗೆ ಜನ್ಮದಿಂದ ಡಿಸ್ಮಿಸ್ ಮಾಡ್ತಾನೆ. ಹೋಗಿ ನೀ ಇರ್ಲಿಕ್ಕೆ ಸಾಧ್ಯ. ಬಹಳ ದಿವಸ ಇದ್ದೆ ಅಂದ್ರೆ ಮತ್ತೆ ಬಹಳ ಪಾಪ ಮಾಡ್ತೀವಿ. ಬಹಳ ಪಾಪ ಮಾಡಿದ್ರೆ ಮುಂದೆ ಬಹಳ ಕನಿಷ್ಠ ಜನ ಬರ್ತಾವೆ. ಇಟ್ಟೇ ಸಾಕು ಸಾಯಿ ಅಂತ ಪರಮಾತ್ಮ ಪರ್ಮಿಷನ್ ಕೊಡ್ತಾನೆ. ಅದು ನಮ್ಮ ಮೇಲೆ ಕೃಪಾನೆ. ಅದಕ್ಕೆ ಶಾಸ್ತ್ರ ಮಾತು ನಾವು ಬಹಳ ಚಂದ ಹೇಳ್ತಾನೆಪ್ಪ ಅಂತ ಕೇಳಿದರೆ, ನಾವು ಹೆಂಗೆ ನಮ್ಮ ಕ್ರಿಯಾ ವರ್ತನೆ ವ್ಯವಹಾರ ಬದಲಾಗ್ತೇವೆ. ಅದರಂಗ ಮನುಷ್ಯ ಏನಪ್ಪ ಅಂತ ಕೇಳಿದರೆ, ನಾವು ಆತ್ಮ ಅಂತರಾಗ್ತವೆ. ನಾವೆಲ್ಲರೂ ಸಾಮಾನ್ಯವಾಗಿ ಮನುಷ್ಯರ ಬಂದವರೆಲ್ಲ ಜೀವಾತ್ಮ. ಎಲ್ಲ ಶರೀರ ಬಂದ ಜೀವಾತ್ಮನೇದ. ಅನ್ಯ ಪ್ರಾಣಿಗಳು ಪಾಪ ಮಾಡಂಗಿಲ್ಲ ಮನುಷ್ಯನ ಬಿಟ್ಟು. ಅವು ಪ್ರಾಣಿಗಳು ಪಾಪ ಮಾಡಂಗಿಲ್ಲ. ಏನು ತಿನ್ಬೇಕು ಅದೇ ತಿಂತಾವ, ಏನು ಕುಡಿಬೇಕು ಅದೇ ಕುಡಿತಾವ, ಏನು ಮಾಡ್ಬೇಕು ಅದೇ ಮಾಡ್ತಾವ.
ವಿಶೇಷವಾಗಿ ಪಾಪ ಮಾಡತಕ್ಕಂಥ ಅಂದ್ರೆ ಮನುಷ್ಯ. ನೋಡಬಾರ್ದು ನೋಡೋದು, ಕೇಳಬಾರ್ದು ಕೇಳೋದು, ತಿನ್ನಬಾರ್ದು ತಿನ್ನೋದು, ಮುಟ್ಟಬಾರ್ದು ಮುಟ್ಟೋದು, ಹೋಗಬಾರ್ದು ಜಾಗಕ್ಕೆ ಹೋಗುವುದು, ಇದೆಲ್ಲ ಮಾಡೋ ಯಾರು? ಮನುಷ್ಯ. ಪ್ರಾಣಿ ಮಾಡಂಗಿಲ್ಲ. ಅವಕ್ಕೊಂದು ನಿಯಮ ಅದ. ಪ್ರಾಣಿ ಹಂಗೆ ಇರ್ತಾವೆ, ಹಂಗೆ ಇರ್ತಾವೆ. ನೀರೇ ಕುಡಿತಾವೆ, ಶರಿ ಕುಡಿಯಂಗಿಲ್ಲ ಪ್ರಾಣಿ. ಈ ಮನುಷ್ಯ ಹಾಲನ್ನು ಕುಡಿತಾನ, ನೀರನ್ನು ಕುಡಿತಾನ, ಮ್ಯಾಲೆ ಶರಿನೂ ಕುಡಿತಾನ. ಪ್ರಾಣಿ ಕುಡಿಯಂಗಿಲ್ಲಲ್ಲ, ಪ್ರಾಣಿ ನೀರೇ ಕುಡಿತಾವೆ. ಪ್ರಾಣಿ ರಕ್ತ ಕುಡಿಯಂಗಿಲ್ಲ, ಆಕಳ ರಕ್ತ ಕುಡಿಯೋದ ಇಲ್ಲ. ಅವಕ್ಕೆ ನಿರ್ದಿಷ್ಟ ಆಹಾರದ ಶಿವ ಏನು ತಿನ್ನಬೇಕು, ಏನು ಉಣಬೇಕು, ಏನು ಕುಡಿಬೇಕು, ಆಕಳ ಪ್ರಾಣಿ ಏನು ಕುಡಿಬೇಕು, ಏನು ತಿನ್ನಬೇಕು, ಅವು ನೇಮದ ಅದೇ ಮಾಡ್ತಾವೆ, ಬದಲಾಗಿಲ್ಲ. ಅವು ಆಚಾರ ಬಿಡಂಗಿಲ್ಲ. ಹಂಗದ್ರಿ ಕತ್ತಿ ಜೊತೆಗೇ ಇರ್ತದೆ, ದನ ಆಕಳ ಜೊತೆಗೇನೆ ಇರ್ತಾವೆ. ಕತ್ತಿದು ಆಕಳದ ಗೆಳತನ ಆಗೋದಿಲ್ಲ. ಕತ್ತಿ ಮಾಡೋದು ಅದು ಮಾಡಂಗಿಲ್ಲ, ಕತ್ತಿ ತಿನ್ನೋದು ಅದು ತಿನ್ನಂಗಿಲ್ಲ. ಎಷ್ಟು ಶಿಸ್ತದವ್ರಿಗೆ. ಪರಂತು ನಾ ಮನುಷ್ಯ ತಿನ್ನೋದು ತಿಂತೀನಿ, ಕತ್ತಿ ತಿನ್ನೋದು ತಿಂತೀನಿ, ಹುಲಿ ತಿನ್ನೋದು ತಿಂತೀನಿ, ನರಿ ತಿನ್ನೋದು ತಿಂತೀನಿ, ಎಲ್ಲರೂ ತಿಂತೀನಿ ಅಲ್ಲಿಲ್ಲ. ಎಂಥ ವಿಚಿತ್ರ ಅಲ್ಲ. ಅವು ಯಾವ ತನ್ನ ತಿನ್ನೋದ್ರೊಳಗೆ ಭೇದ ಮಾಡೋದಿಲ್ಲ. ಮನುಷ್ಯ ಇಂಥವದಾನೆ. ಪ್ರಾಣಿ, ಪಶು, ಪಕ್ಷಿ ಎಲ್ಲನೂ ಕೂಡ ನಾವು ಅದನ್ನು ಮಾಡ್ತೇವೆ, ಪಾಪ ಮಾಡ್ತೇವೆ. ಅದಕ್ಕೆ ಶಾಸ್ತ್ರ ಹೇಳ್ತಪ್ಪ ಅಂತ ಕೇಳಿದರೆ, ನಾವೆಲ್ಲರೂ ಏನೂ ಮಾಡದೆ ಇದ್ರಿ ಅಂದರೆ ನೀವು ನಿಮ್ಮ ಪೂರ್ವ ಜನ್ಮದ ಕರ್ಮದ ಫಲ ಭೋಗಿಸ್ತಾ ಮಾತ್ರ ಇದ್ರಿ ಅಂದ್ರೆ ಅವನಿಗೆ ಜೀವಾತ್ಮ ಅಂತ. ಶರೀರದ ಜಾತಿ, ಶರೀರದ ವರ್ಣ, ಶರೀರದ ಉದ್ಯೋಗ ಅದು ಮಾಡಿದ್ರೆ ನೀವು ಜೀವಾತ್ಮ. ನೌಕರಿ ಮಾಡಿ, ಒಕ್ಕಲ್ತನ ಮಾಡಿರಿ. ಈ ಶರೀರಕ್ಕೆ ಬೇಕು, ಕಣ್ಣೀಲಿ ನೋಡ್ರಿ, ಕಿವಿಲಿ ಕೇಳ್ರಿ, ಬಾಯಲ್ಲಿ ತಿನ್ರಿ. ತಿನ್ಬೇಕಾದ ತಿನ್ರಿ, ನೋಡ್ಬೇಕಾದ ನೋಡ್ರಿ, ಇದಕ್ಕೆ ಜೀವಾತ್ಮ ಅಂತಾರೆ. ನಾನು ಈ ಮನುಷ್ಯ ಇದ್ದೀನಿ, ನಾನು ಲಿಂಗಾಯತ, ಬ್ರಾಹ್ಮಣ, ನಾನು ಕ್ಷತ್ರಿಯ, ಶೂದ್ರ, ವೈಶ್ಯ ಇದ್ದೀನಿ ಅಂತ ತಿಳ್ಕೊಂಡು ಇದು ತಿಳಿದಿ ಅಂದ್ರೆ ಇವನಿಗೆ ಜೀವ ಅಂತ ಕರೀತಾರೆ. ದೇಹ, ವರ್ಣ, ಕ್ರಿಯಾ ಇವುಗಳ ಅಭಿಮಾನ ಮಾಡೋನಿಗೆ ಜೀವ ಅಂತ. ಜೀವ ಅಂದರೆ ಯಾರು? ಈ ಶರೀರ ನಾ ಅನ್ನ, ಈ ಶರೀರ ಜಾತಿ ನಾ ಅನ್ನ. ಈ ಶರೀರ ಏನಪ್ಪ ಅಂದ್ರೆ ಕ್ರಿಯಾ ನಾ ಮಾಡಿ, ನೋಡಿದ್ರೆ ನಾ ನೋಡಿದೆ, ಕೇಳಿದ್ರೆ ನಾ, ಇವನಿಗೆ ಜೀವ ಅಂತ. ದೇಹಾಭಿಮಾನಿ ಈ ಜೀವಂತ. ಈ ಜೀವಾತ್ಮ ಅದನ. ಈ ಶರೀರಕ್ಕೆ ಬೇಕಾದ್ದು ಮಾಡ್ಲಿಕ್ಕೆ ತಪ್ಪಿಲ್ಲ. ನೋಡು, ಕೇಳು, ಮುಟ್ಟು, ತಿನ್ನು. ಪರಂತು ನೋಡಬೇಕಾದದ್ದೇ ನೋಡು, ಕೇಳಬೇಕಾದದ್ದೇ ಕೇಳು, ತಿನ್ನಬೇಕಾದದ್ದೇ ತಿನ್ನು, ಮುಟ್ಟಬೇಕಾದದ್ದೇ ಮುಟ್ಟು, ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗು. ಮಂದಿರಕ್ಕೆ ಬಿಟ್ಟು ಶರಿ ಅಂಗಡಿಗೆ ಹೋದಿ, ಗುಡಿಗೆ ಬಿಟ್ಟು ವೇಶ್ಯ ಮನೆಗೆ ಹೋದಿ, ಮನುಷ್ಯ ಅವನಿಗೆ ಜೀವಾತ್ಮ ಅನ್ನಂಗಿಲ್ಲ, ಅವನಿಗೆ ಪಾಪಾತ್ಮ ಅಂತಾರೆ. ಮುಂದೆ ಹೇಳ್ತಾರೆ, ಜೀವಾತ್ಮ ಅಂದ್ರೆ ಶರೀರದಲ್ಲಿದ್ದು ಶರೀರ ನಡೆಯಕ್ಕೆ ಬದುಕಕ್ಕೆ ಏನು ಬೇಕು ಅದನ್ನು ಧರ್ಮ ಅನುಕೂಲವಾಗಿ ವ್ಯವಹಾರ ಮಾಡಿದೆ ಅಂದ್ರೆ ನಿಮಗೆ ಜೀವಾತ್ಮ ಅಂತಾರೆ. ಜೀವಾತ್ಮ ಅಂತ ಕರೀತಾರೆ. ಅದನ್ನು ಬಿಟ್ಟು ಏನಪ್ಪ ಅಂತ ಕೇಳಿದರೆ, ಅಲ್ಲದ್ದನ್ನು ಮಾಡಿದಿ, ನೀತಿ ಬಿಟ್ಟು ಅಂದ್ರೆ ನಿನಗೇನಪ್ಪ ಶಾಸ್ತ್ರ ಪಾಪಾತ್ಮ ಅಂತ ಕರೀತಾರೆ. ಇದ್ದದ್ದು ಇದ್ದಂಗೆ ಹೇಳೋದು ಬಿಟ್ಟು ಇದ್ದದ್ದು ಇಲ್ಲಂಗೆ ಹೇಳಿದಿ, ಅಲ್ಲದ್ದನ್ನು ಇದ್ದಂಗೆ ಇದ್ದದ್ದು ಇಲ್ಲಂಗೆ ಹೇಳಿದಿ ಅಂತ ಕೇಳಿದರೆ ನಿನಗೆ ಶಾಸ್ತ್ರ ಪಾಪಾತ್ಮ ಅಂತ. ನಿನಗೆ ಅಘೋರ ಕಷ್ಟ ಬರ್ತದೆ. ಅದು ಯಾರು ಹೇಳಿದ್ರು? ಧೃತರಾಷ್ಟ್ರ ಜೀವನದಾಗ ಕೇಳಿರಿ. ಧೃತರಾಷ್ಟ್ರ ಅದನ ಪಾಪಾತ್ಮ. ಸಭೆಯೊಳಗೆ ಎಲ್ಲರೂ ಕುಂತ ಕಾಲಕ್ಕೆ ಕೇಳಿದ್ರು ಅವನಿಗೆ. ದ್ರೌಪದಿ ಶೀರಿ ಕಳೀತಾ ಇದ್ರು, ಹಿರಿ ಮನುಷ್ಯ ಅಂತ ಕೇಳಿದ್ರು. ದ್ರೌಪದಿ ಕೇಳಿದ್ರು, ಮಾವ ಅಂತ ಕೇಳಿದ್ರು. ಮನೆ ಹಿರಿಯ ಇದ್ದಿ, ನಮ್ಮ ಮನೆಯ ಮೂಲ ಪುರುಷನೇನೇ ಇದ್ದಿ, ನ್ಯಾಯ ಕೊಡು ಅಂದ್ರೆ ತಪ್ಪ ನ್ಯಾಯ ಕೊಟ್ಟ. ಪಾಪಾತ್ಮ. ತನ್ನ ಮಕ್ಕಳಿಗೋಸ್ಕರವಾಗಿ ತನ್ನ ತಮ್ಮನ ಮಕ್ಕಳೇನಪ್ಪ ಅಂದ್ರೆ ಅಡವಿಗಟ್ಟದ ಪಾಪಾತ್ಮ. ಮನುಷ್ಯ ಜೀವಾತ್ಮ ಆಗಿದ್ದರೆ ಏನಲ್ಲ, ಪಾಪಾತ್ಮ ಆಗಬಾರ್ದು. ಜೀವಾತ್ಮ ಅಂದ್ರೆ ದೇಹದ ಅಭಿಮಾನ ಮಾಡಿ ಇದು ಬರಬೇಕು ಇರಬೇಕನ್ನೋ ಜೀವಾತ್ಮ.
ಇದರ ಸಲುವಾಗಿ ಏನು ಪಾಪ ಮಾಡ್ತಾನಲ್ಲ ಅವ ಪಾಪಾತ್ಮ ಧೃತರಾಷ್ಟ್ರ. ಮನುಷ್ಯ ಜೀವಾತ್ಮನಾಗಬೇಕೇ ವಿನಃ ಪಾಪಾತ್ಮನಾಗಬಾರ್ದು, ಧೃತರಾಷ್ಟ್ರನಂಗೆ ಆಗಬಾರ್ದು. ಕಡೆಗೆ ಅವನ ಪರಿಸ್ಥಿತಿ ಏನು ಬಂತು ಅಂದ್ರೆ ಯಾರೆಲ್ಲ ಎಲ್ಲ ಕೌರವರು ಸತ್ತು ಹೋದರು, ಅದು ಒಂದೇ ಕುಂಡು ಉಳಿತು, ಧೃತರಾಷ್ಟ್ರ ಒಬ್ಬನೇ ಉಳಿದ. ಇನ್ನು ನಾನು ಇಷ್ಟು ಜೀವ ಬದುಕೋದು ಚಲೋ ಅಲ್ಲ ಅಂತ ಯಾರಿಗೆ ಹೇಳಾರ್ದಂಗ ರಾತ್ರಿ ಎದ್ದು ಹೋಗಿ ಅಡವ್ಯಾಗ ಸತ್ತ. ಆದರೆ ಹೆಣನ ಕೂಡ ಯಾರು ಮಣ್ಣು ಕೊಡೋರು ಸಿಗಲಿಲ್ಲ. ಮನುಷ್ಯ ಪಾಪಾತ್ಮ ಆಗಬಾರ್ದ್ರಿ. ಮಮಕಾರದಿಂದ ಮಿಕ್ಕಿನ ಬಂಧ ಮೇಲುಂಟೆ. ನಂದು ನಂದು ಅಂತ ಏನು ಅಂತಲ್ಲ, ಅದಕ್ಕಿಂತ ಕಷ್ಟ ದುಃಖ ಜಗತ್ತಿನೊಳಗೆ ಮತ್ತೊಂದು ಏನೇ ಇಲ್ಲ. ಶಾಸ್ತ್ರ ಹೇಳ್ತು, ಇವ ಧೃತರಾಷ್ಟ್ರ ಏನಪ್ಪ ಅಂದ್ರೆ ಪಾಪಾತ್ಮ ಆದ, ಅವನ ಪಾಪಾತ್ಮ ಆದ. ಮನುಷ್ಯನ ಜೀವನದಲ್ಲಿ ದುಷ್ಟಾತ್ಮ ಆಗಬಾರ್ದ್ರಿ, ದುಷ್ಟಾತ್ಮ ಆಗಬಾರ್ದು. ದುಷ್ಟ ತನ್ನ ಹಿತಕ್ಕಾಗಿ ಇನ್ನೊಬ್ಬರ ಧನವನ್ನು, ಜನವನ್ನು, ಪ್ರಾಣವನ್ನು ಹರಣ ಮಾಡತಕ್ಕಂಥ ದುಷ್ಟಾತ್ಮ. ನನ್ನ ಮನೆ ಚಲೋ ಇರಬೇಕು, ಮಗ್ಗಲ ಮನೆ ಹಾಳಾಗಬೇಕು. ನಮ್ಮ ಮನೆ ಮುಂದೆ ಕಸ ಸ್ವಚ್ಛ ಇರಬೇಕು, ಅವ್ರ ಮನೆಯಿಂದ ಕಸ ಹೊಡೆದು ಜಲ್ದಿ ಅದು ಹೊಡಿತೀರಲ್ಲ, ಇವೆಲ್ಲ ದುಷ್ಟಾತ್ಮಗಳು. ಶಾಸ್ತ್ರ ಮನುಷ್ಯ ಅದು ಮಾಡಬಾರ್ದು. ಇನ್ನೊಬ್ಬರಿಗೆ ದುಃಖ ಕೊಡತಕ್ಕಂಥ ಕೆಲಸ ಯಾವಾಗೂ ಮಾಡಬಾರ್ದು. ನಾವು ಮಾಡಿದ ಪಾಪ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಬೇಡ. ಶಾಸ್ತ್ರ ಹೇಳ್ತದೆ, ದಿನ ರಾತ್ರಿ ಅದ ನೋಡ್ತಾವ. ದಿನ ನೀ ಹಗಲು ಮಾಡಬೇಕು, ರಾತ್ರಿ ಮಾಡಬೇಕು, ಇರ್ಬಿಟ್ಟು ಬೇರೆ ಮಾಡ್ತೀವಿ. ಅವು ನೋಡ್ತಾವ ನಿನಗೆ, ಆ ದಿನ ನೋಡ್ತದೆ ಪರಮಾತ್ಮ. ದಿನ ಕಾಲದದು, ಹಗಲ ರಾತ್ರಿ ಕಾಲ ಅಂತೇಳಿ. ಕಾಲ ಸದಾ ಜಾಗ್ರತೆ ಇರ್ತದೆ, ಲಕ್ಷ್ಯ ಇಡ್ರಿ ನೀವು. ಭಾಳಾದ್ರೆ ಆಯ್ತು, ನಮ್ಮ ಟೈಮೇ ಹಿಂಗೆ ಬಂದದ. ಟೈಮ್ ಅಂದ್ರೆ ಕಾಲ, ಟೈಮ್ ಸದಾ ಇರ್ತದದು. 24 ತಾಸು ಸದಾ ಇರ್ತದಿಲ್ಲ. ಏನು ಕಮ್ಮದ? 12, 1, 2, 3, 4, 5, 6, 7, 8, 9, 10, 11, 12 ಇದ್ರಾಗ ಮಾಡ್ಬೇಕಲ್ಲ ನೀವು. ಪಾಪ ಮಾಡ್ಬೇಕಾದ್ರೆ ಏನಾದ್ರು ನಿಮ್ಮ ಮಾಡತಕ್ಕಂಥ ಪುಣ್ಯ ಪಾಪಗಳ ಲೆಕ್ಕ ಟೈಮ್ ಇಡ್ತದೆ. ನನಗೆ ಯಾರಿಗೂ ಗೊತ್ತಿಲ್ಲ. ಸಮಯ ಬಡೋ ಬಲವಾನ, ಸಮಯ ಬಹಳ ಕಿಮ್ಮತ್ತಿಂದದ್ರಿ. ರಾಜ ರಂಕ್ ಹಾಕನ, ರಂಕ್ ರಾಜ ಆತನ, ದೊಡ್ಡ ಶಾಣೆ ಹಾಕನ, ಶಾಣೆ ದಡ್ಡ ಹಾಕನ. ಕಾಲದ ಕಾಲ ಟೈಮ್ ರೀ, ಟೈಮ್ ರೀ. ನಮ್ಗೆ ಟೈಮ್ ಹೆಂಗೆ ಬಂದದ. ಚಲೋ ಇದ್ರೆ ಯಾಕೆ ಬರ್ತಿತ್ತಪ್ಪ? ಬುದ್ಧಿ ಕೆಡಿಸ್ಕೊಂಡು ಟೈಮ್ ಬದಲಾಗ್ತದೆ. ಅದಕ್ಕೆ ಮಹಾನುಭಾವ ಯಪ್ಪ ದುಷ್ಟಾತ್ಮ ಮನುಷ್ಯ ಆಗಬಾರ್ದು, ದುಷ್ಟಾತ್ಮ ಆಗಬಾರ್ದು. ಆಮೇಲೆ ದುರಾತ್ಮ ಆಗಬಾರ್ದು. ಅದ ದುರಾತ್ಮ ಅಂದ್ರೆ ಅರ್ಥ ಏನ್ರಿ? ಸದಾ ಪಾಪಾಚರಣೆಯನ್ನು ಮಾಡತಕ್ಕಂಥ ದುಷ್ಟು ಆತ್ಮ ಯಶ ದುರಾತ್ಮ. ಯಾರ ಆತ್ಮ ಅನಿಸ್ತದೆ ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಬೇಯೋದು, ಇನ್ನೊಬ್ರು ಕಡಿಸು, ಇನ್ನೊಬ್ಬರು ಹಾಳು ಮಾಡೋದು, ಅವನಿಗೆ ಖುಷಿ ಆಗ್ತಿರ್ತದೆ. ಹಾಳಾದ್ರೆ ಖುಷಿ. ನಮ್ಮ ಮನೆ ಮಗ್ಗದವರು ಮನೆ ಬಿದ್ದರೆ ಭಾಳ ಖುಷಿ. ಅವ್ರ ಮಗ ಫೇಲ್ ಆದ್ರೆ ನಮಗೆ ಭಾಳ ಖುಷಿ. ಅವ್ರ ಮನೆಯಾಗ ಜಗಳ ಆದ್ರೆ ನಮಗೆ ಭಾಳ ಖುಷಿ. ಅವ್ರ ಮನೆ ಲೈಟ್ ಆದ್ರೆ ನಮ್ಗೆ ಭಾಳ ಖುಷಿ. ನೋಡಿ ಹೆಂಗದು, ಭಾಳ ಖುಷಿ ಆಗ್ತದೆ ನನಗೆ. ಇವಾಗ ದುರಾತ್ಮ ಅಂತ. ಈ ಆತ್ಮ ಎಂದೂ ಸುಖ ಆಗೋದಿಲ್ಲ ಜೀವನೊಳಗೆ. ಸಾಯೋ ತನಕ ನೀ ಎಷ್ಟು ಗಳಿಸಿದ್ರು, ಎಷ್ಟು ಉಳಿಸಿದ್ರು ನಿನಗೆ ಸುಖ ಶಾಂತಿ ಅಂತಕ್ಕಂಥ ಸಾಧ್ಯ ಇಲ್ಲ. ಮನುಷ್ಯ ದುರಾತ್ಮ ಆಗಬಾರ್ದು ಅಂತ ಶಾಸ್ತ್ರಕ್ಕೆ ದುರಾತ್ಮ ಆಗಬಾರ್ದು. ದುರ್ಯೋಧನ ದುರಾತ್ಮ. ಆ ಪಾಂಡವರ ಸುಖ ಅವನಿಗೆ ಸರಿ ಕಾಣಿಸಲಿಲ್ಲ. ಹೆಂಗದರಿ? ಪಾಂಡವರ ಸುಖ ಬಿಟ್ಟು ಹೋದರು, ಅಡವಿ ಸೇರಿದ್ರು. ಇನ್ನೂ ಬದುಕಿರಲ್ಲ ಅಂತ ನಾವು. ರಾಜ್ಯ ಹೋಯ್ತು, ಅಧಿಕಾರ ಹೋಯ್ತು, ಸಂಪತ್ತು ಹೋಯ್ತು. ಬರೇ 5 ಮಂದಿ ದ್ರೌಪದಿ ಕೂಡಿ ಅಡವಿ ಸೇರಿ ಎಲ್ಲೋ ಹಣ್ಣು ಹಂಪಲ ತಿಂದು ಬದುಕ್ತಿದ್ರು. ಪರಂತು ಬದುಕ್ಯಾರಂತ ಅವನಿಗೆ ದೋಷ. ಅಲ್ಲಿ ಪರಮಾತ್ಮನ ಚಿಂತನೆ ಮಾಡಿದ್ರು. ಪರಮಾತ್ಮ ಪ್ರತ್ಯಕ್ಷ ಆದ.
ಎಲ್ಲಿ ಪಾಂಡವರದಾರ ಅಲ್ಲಿ ಜನ ಬಂದೇ ಬರುದು. ಬೆಲ್ಲ ಇದ್ದಲ್ಲಿ ಹೆಂಗೆ ಇರುವೆ ನುಣ ಬರ್ತಾವೆ, ಅವ್ರ ಧರ್ಮಾತ್ಮರು ಇದ್ದಲ್ಲಿ ಅಡವ್ಯಾಗ ಮಂದಿ ಬರಾಕತ್ತು. ಏನು ಮಾಡಿ ಹಾಕಬೇಕು, ದಿನ ಏನು ಕೊಡಬೇಕು, ಬಂದವರಿಗೆ ವಾಪಸ್ ಕಳಿಸ್ಬಾರ್ದು, ಹೆಂಗೆ ಮಾಡಬೇಕು ಅಂತ ಬಹಳ ವಿಚಾರ ಮಾಡಿದ್ರೆ ಒಬ್ಬ ಋಷಿಗಳಿಗೆ ಭೇಟಿ ಆದ ಋಷಿ ಹೇಳಿದ್ರು, ಏನು ಮಾಡ್ರಿ, ದ್ರೌಪದಿಗೆ ಹೇಳಿದ್ರು, ಏನಪ್ಪ ನೀನು ಸೂರ್ಯ ಉಪಾಸನೆ ಮಾಡು, ಸೂರ್ಯ ಭಗವಂತನ ಉಪಾಸನೆ ಮಾಡು. ಆಯಿತು ಅಂತ ಪರಮಾತ್ಮನ ಉಪಾಸನೆ ಮಾಡಿದ್ದಕ್ಕೆ ಹೆಣ್ಮಕ್ಳು ದ್ರೌಪದಿ ಒಂದು ವಾರ ಎಡಬಿಡದೆ ಪರಮಾತ್ಮನ ಸೂರ್ಯ ಭಗವಂತನ ಚಿಂತನೆ ಮಾಡಿ ಸೂರ್ಯ ಭಗವಂತ ಪ್ರತ್ಯಕ್ಷ ಆದ. ಕೇಳದಂತಕ್ಕೆ, ಯಾಕಮ್ಮ, ಯಾಕೆ ನನ್ನ ಜಪಿಸಿದೆ, ನನ್ನ ಧ್ಯಾನ ಮಾಡಿದೆ ಅಂದ್ರೆ, ಅಪ್ಪ ನಮ್ಮ ಮನೆಗೆ ಪಾಂಡವರು ಇಲ್ಲಿ ಬಂದಾರಂದ್ರೆ ಧರ್ಮಾತ್ಮರು, ದಿನಾ ಸಾಧುಗಳು ಬರ್ತಾರೆ, ಸಂತರು ಬರ್ತಾರೆ, ಅಡವ್ಯಾಂದ ಎಷ್ಟು ಸಿಗ್ತದೆ, ಎಷ್ಟು ಹಣ್ಣು ಆಹಾರ ಕೊಡು, ನಮ್ಮ ಮನೆಗೆ ಏನಿಲ್ಲ, ಪರಮಾತ್ಮ ನನ್ನ ಮೇಲೆ ಕೃಪಾ ಮಾಡುವಂತ ಸೂರ್ಯನಿಗೆ ಹೇಳಿದರೆ, ಸೂರ್ಯ ಆಗಿಂದಾಗ ಒಂದು ಅಕ್ಷಯ ಪಾತ್ರೆ ಕೊಟ್ಟ, ಒಂದು ಭಾಂಡೆ. ಆಕೆಂದು ಏನು ಮಾಡ್ಬೇಕ್ರಿ, ಖಾಲಿ ಭಾಂಡೆ? ಇಲ್ಲಮ್ಮ, ಇದು ಅಕ್ಷಯ ಪಾತ್ರೆ, ನೀ ಏನು ಬೇಡ ಅದು ಕೊಡ್ತದೆ, ಎಷ್ಟು ಬೇಡ ಅಷ್ಟು ಕೊಡ್ತದೆ. ನೀ ಯಾವಾಗ ಕಡೆಗೆ ಎಲ್ಲರೂ ಉಂಡ ಮೇಲೆ ನೀ ಉಣ್ತಿ, ಆಮೇಲೆ ಅದ್ರ ಬಾಯಿ ಬಂದಕ್ಕ, ಮತ್ತು ನಾಳೆ ಹೊತ್ತು ಹೊಂಟಕ್ರೆ. ಅದಕ್ಕೆ ನಮ್ಮಲ್ಲಿ ಹೆಣ್ಮಕ್ಳು ಎಲ್ಲಕ್ಕಿಂತ ಹಿಂದ್ಗಡೆ ಯಾಕೆ ಉಣ್ತಾರೆ? ಪತಿವ್ರತ ಹೆಣ್ಮಗಳು ಎಲ್ಲರೂ ಉಂಡ ಮೇಲೆ ಕಡೆಗೆ ಉಣ್ತಾರೆ. ಅವ್ರು ಉಂಡ್ರಂದ್ರೆ ಮುಗಿತು, ದುಡ್ಡು ಖಾಲಿ ಆಯ್ತು ಅಂತ ಎಲ್ಲ. ಅದಕ್ಕೇ ಹೆಣ್ಮಕ್ಳು ಅಕ್ಷಯ ಪಾತ್ರೆ ಇದ್ದಂಗೆ. ಆ ಹೆಣ್ಮಗಳೇನಪ್ಪ ಆಯ್ತು ಅಂತ ತೊಗೊಂಡು ಹೋದ್ಲು, ಮುಂಜಾನೆ ಎದ್ದೇನಪ್ಪ ಅಂತ ಕೇಳಿದ್ರೆ, ಸೂರ್ಯ ಹೊಂಟು ಕೂಡಲೇ ಪ್ರಾರ್ಥನೆ ಮಾಡಿ ಕೇಳ್ತಿದ್ದು, ಅಡುಗೆ ತಯಾರು ಬರ್ತಿತ್ತು. ಶಕ್ತಿ ಅದ ರೀ, ಶಕ್ತಿ ಅದ. ನಮ್ಮಲ್ಲಿ ಒಬ್ಬರು ಸ್ವಾಮಿಗಳು ಆಗಿ ಹೋಗ್ಯಾರ, ತುಂಗಭದ್ರ ಅಂತಂಡಿ. ಅವ್ರು ಏನು ಬೇಡೋದು ಕೊಡ್ತೀರಿ ಊಟ, ಏನು ಬೇಡೋದು, ಉಂಡಿ ಅಂದ್ರೆ ಉಂಡಿ, ಬೇಸನ ಅಂದ್ರೆ ಬೇಸನ, ಬುಂದೆ ಅಂದ್ರೆ ಬುಂದೆ, ಅನ್ನಪೂರ್ಣ ಪ್ರಸನ್ನ. ಮಹಾತ್ಮರ ಶಕ್ತಿ ಇರ್ತದೆ ರೀ, ಮಹಾತ್ಮರ ಶಕ್ತಿ ಇರ್ತದೆ. ಆಯ್ತು ಅಂತ ಹೇಳ್ಕೊಂಡು ದಿನಂಪ್ರತಿ ಊಟ. ಚಾತುರ್ಮಾಸ ಬಂದ ಕಾಲಕ್ಕೆ ಋಷಿಗಳು, ದೊಮ್ಮೆ ಮೊದಲಾದ ಋಷಿಗಳು ಅವ್ರ ಮನೆಗೆ ಕರೆದ. ಯಾರು? ದುರ್ಯೋಧನ. ಎಲ್ಲ ಅವರಿಗೆ ಚಾತುರ್ಮಾಸ ಅಂತ ಇರ್ತದೆ, ಎಲ್ಲ ಊಟ ಹಾಕಿ ಚಂದ ಮಾಡಿ ದಕ್ಷಿಣ ಕೊಟ್ಟು ಅಂದ, ನೋಡ್ರಿಯಪ್ಪ, ನಮ್ಮ ಅಣವ್ಯಾರು ಅಡವ್ಯಾಗ ಅದಾರೆ, ಅವರು ಭಾಳ ಏನಪ್ಪ ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಅದಕ್ಕೆ ನೀವು ಏನು ಮಾಡಿ ಅಂದ್ರೆ ಅಲ್ಲಿಗೆ ಹೋಗಿ ಊಟ ಕೊಡ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆ ಅಲ್ಲಿ ಕಳ್ಸಕ್ಕೆ 12ರ ಮೇಲೆ ಕಳ್ಸವ. 12 ಮೇಲೆ ಏನು ಅಡುಗೆ ಬರ್ತಿದ್ದಿಲ್ಲ ಅದ್ರಾಗ, ಅಕ್ಷಯ ಪಾತ್ರದಾಗ ಎಲ್ಲ ಮಾಡಿ ಏನಪ್ಪ ಅಂತ ಕೇಳಿದ್ರೆ, ಮಧ್ಯಾಹ್ನ 1ಕ್ಕೆ ಕಳಿಸಿದ್ರು. ಒಂದಲ್ರಿ, ಅವರು 100 ಮಂದಿ ಇದ್ರು, ಒಂದರಿಂದ ಒಂದು ಹೆಂಗೆ ಇರುವಿ ಸಾಲು ಹತ್ತವಲ್ಲ ಹಂಗೆ ಸಾಧುಗಳು ಎಲ್ಲ ಕೂಡ ಅಲ್ಲಿ ಹೋದ್ರು. 12-1 ನಮ್ಗೆ ಹಸುವಾಗ್ಯದ ಅಂದರು. ದ್ರೌಪದಿಯರೇ ಭಾಂಡ್ಯ ತೊಳೆದು ಅಕ್ಷಯ ಪದ್ರ ತೊಳೆದು ಇಟ್ಟಿದ್ದು, ಇದೇನು ಬಂತು ಶಿವ ಪರಮಾತ್ಮ, ಇಲ್ಲಿ ಹೆಂಗೆ ಅನ್ಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಅಂದರು, ನೀವು ಸ್ನಾನ ಮಾಡ್ಕೊಂಬರ್ರಿ, ಅಟತಿಗೆ ಅಡಿಗೆ ತಯಾರು ಮಾಡ್ತೇವೆ ಅಂತ ಹೋದರು. ಅವ್ರು ಸ್ನಾನಕ್ಕೆ ಹೋದರು. ಪಾತ್ರೆ 12 ಮುಗಿದದ. ಈಗೇನಪ್ಪ ಅಂತ ಕೇಳಿದ್ರೆ ಕೈ ಜೋಡಿಸಿ ಪರಮಾತ್ಮ ಮುಂದೆ ನಿಂತ ಕಣ್ಣ ನೀರು ಅಳಕತ್ಬಿಟ್ಟು, ಹೇ ಪರಮಾತ್ಮ, ನಮ್ಮ ಮಾನ ಕಾಯತಕ್ಕಂಥವ ನೀನೇ. ಒಂದು ವೇಳೆ ಈಗ ಅವರು ಬಂದರು ಅಂದ್ರೆ ನಾ ಏನು ಕೊಡಲಿ? ಅಕ್ಷಯ ಪಾತ್ರೆ ಎಲ್ಲ ಪೂರ ತೊಳೆದದ, ಸ್ವಚ್ಛ ಮಾಡಿ 12 ಹೋಗ್ಯದ. ಈಗ ಏನು ಊಟ ಕೊಡಬೇಕು ಅಂತ ಅಂದ್ರೆ ಪ್ರಾರ್ಥನೆ ಮಾಡಿದ ಕೃಷ್ಣ. ದ್ವಾರಕಾ ವಾಸಿನ್ ಪರಮಾತ್ಮ ಬಂದ. ಯಾಕೆ ಕರೆದಿ ದ್ರೌಪದಿ ಎಂದು ಕರೆದು. ನಿಮಗೆ ಯಾಕೆ ಕರೀತಾರೆ? ಕಷ್ಟ ಬಂದಾಗೆ ಕರೀತಾರೆ. ನಮಗೆ ದೊಡ್ಡ ಕಷ್ಟ ಬಂದದ. ಈಗ ಏನು
ಒಂದಲ್ಲ ಎರಡಲ್ಲ 1000 ಜನ 100 ಜನ ಏನಪ್ಪ ಅಂದ ಕೇಳಿದ್ರೆ ಊಟಕ್ಕೆ ಬರ್ತೇವೆ ಅಂದಾರೆ. ಅವ್ರು ಸ್ನಾನಕ್ಕೆ ಕಳಿಸೀನಿ, ಅವ್ರು ಹೋಗ್ಯಾರ, ಅಕ್ಷಯ ಪಾತ್ರೆಗೆ ಮುಗ್ದದ. ಹೆಂಗೆ ಮಾಡ್ಬೇಕು? ನಮ್ಮ ಮಾನ ಕಾಯವ ನೀನೇ. ಕೃಷ್ಣಂದ ನೋಡು ದ್ರೌಪದಿ, ಆಮೇಲೆ ಮೊದಲು ಹಸುವಾಗ್ಯದ ಏನು ತಿನ್ನ ಕೊಡೋದು ಅಂದಕ್ಕೆ. ನೀನು ಕರೆದದ್ದಿ ಅದಕ್ಕೆ ನಮ್ಮ ಮನೆಯಾಗ ಏನಿಲ್ಲ ಅಂತ. ಈಗ ಏನು ಹಸುವಾಗ್ಯದ, ಅಲ್ಲಿಂದ ಬಂದಿನಿ, ದ್ವಾರಕಾಯಿಂದ ಬಂದಿನಿ, ಏನು ತಿನ್ನ ಕೊಡೋದು? ಇಲ್ಲ ಏನೂ ಇಲ್ಲ, ಪೂರ ಖಾಲಿ ಆಗ್ಯದ. ಹಂಗೆ ಅನ್ಬೇಡ ದ್ರೌಪದಿ, ನೋಡಿ ಏನರಿದ್ದು ಏನಿಲ್ಲ ಪರಮಾತ್ಮ, ಏನಿಲ್ಲ ನೋಡು. ಭಾಳ ಅಂತಾನೆ ದೇವ್ರು. ಅಂದ್ರೆ ಏನಂತ ಹೋಗಿ ತೆಗೆದು ನೋಡ್ತಾಳೆ. ಅವಾಗ ಅದಕ್ಕೊಂದು ರಾಜಗಿರಿ ಪಲ್ಯ ತುಕಡಿ ಹತ್ತಿತ್ತು. ತುಪ್ಪನಾಗ ಅಡಿಗಿರಿ ಹತ್ಕೊಂಡಿತ್ತದು. ಏನಿಲ್ಲ ತಾಯಿ ಇಲ್ಲಿಂದ್ರೆ ನೋಡಿದ್ರೆ ಅದೊಂದು ತಪ್ಪಲಿತ್ತು. ಪರಮಾತ್ಮ ತಗೋತಾನೆ. ಅನೇನ ಶಾಖಾನೇನ, ಪರಮಾತ್ಮ ಭಾಳ ಬಾಯಿ ತಗೋತಾನೆ. ಅನೇನ ಶಾಖಾನೇನ ಸಮಸ್ತ ಜಗತ್ತು ತೃಪ್ಯಂತ. ಈ ಎಳೆ ಹಾಕೊಂಡು ಇಡೀ ಜಗತ್ತಿನ ಹೊಟ್ಟೆ ತುಂಬಲಿ ಅಂತ ಪರಮಾತ್ಮ ಸಂಕಲ್ಪ ಮಾಡಿ ಆಶೀರ್ವಾದ ಮಾಡ್ದ. ದೇವರು ಹೊಟ್ಟೆಗೂ ಜಗತ್ತದಲ್ಲ, ಹೊರಗೂ ಅದ. ಕೃಷ್ಣ ಕುಂತಿದ್ದ, ಟೈಮ್ ಆಯಿತು. ದೇವರನ್ನ ಕರ್ಕೊಂಬರ್ರಿ ಅವ್ರಿಗೆ ಊಟಕ್ಕೆ. ಆಕೇನು ಏನದ ಕರ್ಕೊಂಬಾತಿ, ಏನದ ಏನು ಕರ್ಕೊಂಬರ್ರಿ ಅವ್ರಿಗೆ. ಅವೆಲ್ಲ 100,000 ಮಂದಿ ಸ್ನಾನ ಮಾಡಕ್ಕೆ ಹೋಗಿದ್ರಲ್ಲ, ಹಿಂಗೆ ನೀರಾಗ ಮುಳುಗಿ ಕುಂತಿದ್ರು. ಅಲ್ಲೇ ಬುರು ಹೆಂಗೆ ಪುಗ್ಗದ ಹೊಟ್ಟೆ ತುಂಬ್ತಾ, ಹಂಗೆ ಎಲ್ಲರ ಹೊಟ್ಟೆ ತುಂಬಿಬಿಟ್ಟಿತ್ತು. ಒಳಗೆ ನೀರಾಗೆ ಪುಗ್ಗ ಹಾಕಿದ್ರೆ ತುಂಬ್ತಾವಲ್ಲ, ಹಂಗೆ ಎಲ್ಲರ ಹೊಟ್ಟೆ ಬುರು ತುಂಬಿತು. ಮ್ಯಾಲೆ ಏಳ್ಬೇಕಂದ್ರೆ ಹೇಳೋಕ್ಕಾಗಲ್ದು, ದಂಡಿಗೆ ಬರೋಕ್ಕಾಗಲ್ದು. ಅಷ್ಟ್ರಾಗ ಏನಪ್ಪ ಅಂತ ಕೇಳಿದ್ರೆ ಧರ್ಮ ಹೇಳೋದು ಭೀಮಗೆ, ಕರ್ಕೊಂಬ ಅವ್ರಿಗೆ. ಅವ ಗದ ಹಿಡ್ಕೊಂಡು ಹೊಂಟ್ರಪ್ಪ, ದೊಡ್ಡ ಗದ ಹಿಡ್ಕೊಂಡು ಹೊಂಟ. ಒಬ್ಬರು ಮಾರಿ ನೀರಾಗ ಕುಂತಲ್ಲಿ ಒಬ್ಬರು ಮಾರಿ ಒಬ್ಬರು ನೋಡ್ತಿದ್ರು. ಏನಾಗ್ಯದ? ಅಂದ. ಮತ್ತು ಅಂದ. ಎಲ್ಲರೂ ಹೊಟ್ಟೆ ತುಂಬ್ಯದ. ಈಗ ಹೆಂಗೆ ಮಾಡಬೇಕು? ಕರ್ಯಾಕೆ ಬರ್ತಾರೆ. ಬಂದ್ರಂದ್ರೆ ಅಲ್ಲಿ ಏನು ಉಳ್ಳಿಲ್ಲ ಅಂದ್ರೆ ದುರ್ಯೋಧನ ಮಾತು ಕೇಳಿ ಫಜೀತಿ ಮಾಡಕ್ಕೆ ಬಂದೇವಿ. ಈಗ ನಮ್ಮದೇ ಫಜೀತಿ ಆಗ್ತದ. ಈಗ ಬಂದ್ರಂದ್ರೆ ನಡಿ ಓಡೂನಿ, ಈ ಕಡೆ ಹಿಂಗೆ ಓಡೂನು ಅಂತ. ಎಲ್ಲರೂ ಹಳೆ ದಾಟಿದ ಆ ಕಡೆ ಓಡಕ್ಕೆ ಹತ್ತಿದ್ರು. ಓಡಕ್ಕೆ ಬರೋದು ಇಟ್ಟು ಪುರು ತುಂಬ್ಯದ. ಓಡಕ್ಕೆ ಬರೋದು ಬಿದ್ಕೋತ ಎದ್ಕೋತ ಓಡಕ್ಕೆ ಹತ್ತಿದ್ದು. ಭೀಮ್ ದೂರಿಂದ ಮಹಾರಾಜರ ಅಂದ. ಯಪ್ಪ ಅಂದ್ರು. ಇವ ಬರ್ತೀರೇನು ಗದ ತೊಗೊಂಬರ್ಲಿ ಅಂದ. ಬರ್ತೀರಿ ಏನು ಗದ ತೊಗೊಂಬರ್ಲಿ ಅಂದ. ಯಾಕೆ ಅಂತ ಕೇಳಿದ್ರು. ಮತ್ತು ಅಡಿಗೆ ಮಾಡಕ್ಕೆ ಹೇಳಿರಿ, ಅಡಿಗೆ ಮಾಡಿ ಇಟ್ಟದ ಅವ ಅಂದ. ಅಲ್ಲಿ ಒಬ್ಬ ಮನುಷ್ಯ ಬಂದಾನೇನಂದ. ಯಾರು? ಖರ್ರನವ ಬಂದಾನ. ನಮಸ್ಕಾರ, ನಾವು ಬರಂಗಿಲ್ಲ ಅಂತ. ಯಾಕೆ ಮತ್ತೆ ಫಜೀತಿ ಯಾಕೆ ನಮ್ದು ಅಲ್ಲಿ ಹೋಗಿದ್ದ ನಾವು ಬರಂಗಿಲ್ಲ ಅಂತ ವಾಪಸ್ ಕಳ್ಸೋದಂತ ನೋಡ್ರಿ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಂತ. ಶಾಸ್ತ್ರ ಹೇಳ್ತದೆ ಭಗವಂತ ತೃಪ್ತಿ ಆಯ್ತು, ಇಡೀ ಜಗತ್ತನೇ ತೃಪ್ತಿ ಆಗ್ತದೆ. ಅನೇನ ಶಾಖಾನೇನ ತೃಪ್ತಂತಾಂ. ಈ ತಪ್ಪಲಿಂದ ಇಡೀ ಜಗತ್ತನೇ ಹೊಟ್ಟೆ ತುಂಬಲಿ ಅಂತಂದ್ರೆ ಇಡೀ ಜಗತ್ತು ಐತರಿ. ಅದಕ್ಕೆ ನಾವು ಪರಮಾತ್ಮ ನೈವೇದ್ಯ ಹಿಡಿತೇವೆ. ನಮ್ಮ ಹೊಟ್ಟೆ ತುಂಬಿದ್ರೆ ನಿಮ್ಮ ತುಂಬಂಗಿಲ್ಲ, ಅಪ್ಪನ ತುಂಬಿದ್ರೆ ಹೆಂಡತಿ ತುಂಬಂಗಿಲ್ಲ, ಹೆಂಡತಿ ತುಂಬಿದ್ರೆ ಮಗನ ತುಂಬಂಗಿಲ್ಲ. ಅದು ಪರಮಾತ್ಮನ ಸಂತುಷ್ಟಿ ಆದ. ಮಹಾತ್ಮರು ಸಂತುಷ್ಟಿ ಆಯ್ತದೆ, ಎಲ್ಲರೂ ತೃಪ್ತಿ ಆಗ್ತಾರೆ, ಪುಣ್ಯಾತ್ಮರೇ. ಅದಕ್ಕೆ ಶಾಸ್ತ್ರದಾಗ ಏನಪ್ಪ ಅಂತ ನಮ್ಮಲ್ಲಿ ಇವು ಜೀವಾತ್ಮ ಅದಾವ. ಅದರೊಳಗೆ ಏನಪ್ಪ ಅಂದ್ರೆ ಕೆಲವೊಂದು ಪಾಪಾತ್ಮ ಅದಾವ. ಧೃತರಾಷ್ಟ್ರನಂಗೆ ದುರಾತ್ಮ ಅದಾರ ಎಷ್ಟೋ ಮಂದಿ. ದುರ್ಯೋಧನ ಸದಾ ಪಾಪ ಮಾಡವ, ಇವ ಪಾಪಾತ್ಮ. ಇನ್ನೊಬ್ಬರ ಕೆಡಕನ್ನು ಬಯಸ್ತಕ್ಕಂಥವ ಇವ ದುಷ್ಟಾತ್ಮ. ಬಹಳ ಮಂದಿ ಚಲೋ ಇರಂಗಿಲ್ಲ. ಮಂದಿ ಚಲೋ ಇದ್ದ ನಮ್ಗೆ ಚಲೋ ಕಾಣಂಗಿಲ್ಲ. ನಾವು ಹಂಗಿರ್ಬಾರ್ದು. ಅವರ ಸಂತೋಷ ನಮ್ಗೆ ಸಂತೋಷ ಪಡಬೇಕು. ಪರಮಾತ್ಮ ನಮ್ಮ ಕರ್ಮದಿಂದ ನಮ್ಗೆ ಕೊಟ್ಟಿಲ್ಲಪ್ಪ, ಅವ್ರಿಗೆ ಗಾಡಿ ಕೊಟ್ಟಾನ, ಮಾಡೇ ಕೊಟ್ಟಾನ, ಪುಣ್ಯ ಮಾಡ್ಯಾರಪ್ಪ ಅಂತ ಸಂತೋಷ ಪಡಬೇಕಿವೇನ.
ದ್ವೇಷ ಮಾಡತಕ್ಕಂಥ ಬುದ್ಧಿ ಇತ್ತು ಅಂದ್ರೆ ಅವನಿಗೆ ನಾವು ದುರಾತ್ಮ ಅಂತೇಳಿ. ಇನ್ನೊಬ್ಬರ ಕೆಡಕನ್ನು ಬಯಸ್ತಕ್ಕಂಥ ಅವನಿಗೆ ಎಂದೂ ಸುಖ ಸಿಗುವುದಿಲ್ಲ. ಈ ದುಷ್ಟಾತ್ಮನಿಗೆ ದುರಾತ್ಮರಿಗೆ ಸದಾ ಪಾಪಕರ್ಮ ಮಾಡ್ತಕ್ಕಂಥ ದುಷ್ಟ ಆತ್ಮ ಮನುಷ್ಯ ಕೊಂಡಿ ಮಂಚನಿಗೆ ಏನು ಸಿಕ್ತು? ಏನೂ ಸಿಕ್ತು. ಪಾಂಡವರಿಗೆ ಕೌರವರು ಜಗಳ ಹಚ್ಚದ, ಏನು ಸಿಕ್ತು? ಏನು ಸಿಗಲಿಲ್ಲ. ಈ ದುಷ್ಟಾತ್ಮ ದುರಾತ್ಮರಿಗೆ ಯಾವಾಗಲೂ ಕೂಡ ಮನುಷ್ಯ ಅಪಕೀರ್ತಿ, ಅಪಯಶ, ಆಮೇಲೆ ನರಕ ಅಂದ್ರೆ ದುಃಖ, ಇದ್ಬಿಟ್ಟು ಮತ್ತೊಂದು ಏನು ಸಿಗುವುದಿಲ್ಲ ಅಂತಾರೆ ಅವರು. ಅದಕ್ಕೆ ಹೇಳ್ತಾರೆ ಮನುಷ್ಯ ಜೀವನದೊಳಗೆ ಇನ್ನೊಬ್ಬ ಅದನ ಹುತಾತ್ಮ ಅದಾನೆ. ಹುತಾತ್ಮ ಅಂದ್ರೆ ಏನು? ಸುಮ್ಮನೆ ಯಾರು ಸಲುವಾಗಿರೇ ಯಾರೇ ಸಾಗಿದೆ. ಪಾಂಡವರು ಏನಪ್ಪ ಅಂತ ಕೇಳಿದ್ರೆ ಕೌರವರ ಯುದ್ಧದೊಳಗೆ ಅಭಿಮನ್ಯು ಸತ್ತ ಸುಳ್ಸಿಗೆ ಒಯ್ದು ಹಾಕಿದ್ರು. ಅದಕ್ಕೆ ಅವ್ರು ಹೋಗಿದ್ರು ಬೇರೆ ಕಡೆ, ಯುದ್ಧ ಮಾಡೋರು ಪಾಂಡವರು ಇರಲಿಲ್ಲ. ಇರುವ ಕಾಲಕ್ಕನೇ ಏನಪ್ಪಾ ಅಂದ್ರೆ ಕೌರವರು ಅವ್ರ ಮೇಲೆ ದಾಳಿ ಮಾಡುವುದು. ಆ ಕಾಲಕ್ಕೆ ಹುತಾತ್ಮ ಅಂತಾರೆ. ಯಾಕೆ ಅಭಿಮನ್ಯು ತಮ್ಮ ಜೀವನದೊಳಗೆ ಹುತಾತ್ಮ ಅಕ್ಕ. ಇನ್ನೊಬ್ಬರು ಸಲುವಾಗಿ ಸತ್ತ ಅಂದ್ರೆ ಏನಂತಾರ? ಹುತಾತ್ಮರು ಅಂತಾರೆ. ನಿಮ್ಮ ಸೈನಿಕರಿಗೆ ಅಂತೀರಲ್ಲ, ಸೈನಿಕರು ಹುತಾತ್ಮ ಆದ ಅಂತೀರಿ ನೀವು. ಇನ್ನೊಬ್ಬರು ಸಲುವಾಗಿ ಅಚಾನಕ್ ತಾನು ದೇಹ ಬಿಡುವುದು ಇದು ಹುತಾತ್ಮ ಅನ್ನಂತಾರ ಅವರು. ಅದಕ್ಕೆ ಮನುಷ್ಯ ಏನಪ್ಪ ಅಂದ್ರೆ ಜೀವನದಲ್ಲಿ ಹುತಾತ್ಮ, ದುರಾತ್ಮ, ಪಾಪಾತ್ಮ ಇವ್ಯಾಗಬಾರ್ದು. ಮನುಷ್ಯ ಏನಾಯಿತು? ಪುಣ್ಯಾತ್ಮ ಆಗಬೇಕು. ಪುಣ್ಯಾತ್ಮ ಆಗಲಿಕ್ಕೆ ಎರಡು ಕೆಲಸ ಅದ ನಮ್ಮಲ್ಲಿ ಬಹಳ. ಅದಕ್ಕೆ ರೊಕ್ಕ ರೂಪಾಯಿ ಹತ್ತವಿಲ್ಲ. ರೊಕ್ಕ ರೂಪಾಯಿ ಇದ್ದವ್ರು ಮಾಡ್ಬೋದು, ಇಲ್ಲದವ್ರು ಮಾಡ್ಬೋದು. ಪುಣ್ಯಾತ್ಮ ಆಗಲಿಕ್ಕೆ ಮನುಷ್ಯನಿಗೆ ಮೂರದ: ತನು, ಧನ, ಮನ, ವಾಣಿ. ಅದೇ ನಾಲ್ಕಲ್ಲ. ಪುಣ್ಯಾತ್ಮ ಆಗಲಿಕ್ಕೆ ನಮ್ಮ ಹಂತಕ್ಕೆ ನಮಗೆ ಬುದ್ಧಿ ಇಲ್ಲ, ದೇವ್ರ ನೆನೆಸಕ್ಕಾಗಿಲ್ಲ. ಧನ ಅದಲ್ಲ, ತನು ಅದಲ್ಲ, ಮನ ಅದಲ್ಲ, ವಾಣಿ ಅದ, ಇವೆಲ್ಲ ನಿಮ್ಮ ಹಂತಕ್ಕೆ. ಪುಣ್ಯಾತ್ಮ ಆಗಲಿಕ್ಕೆ ಮನುಷ್ಯನಿಗೆ ಸತ್ಕಾರ್ಯದಲ್ಲಿ ತನ್ನ ಧನವನ್ನು ವಿನಿಯೋಗಿಸಬೇಕು, ಖರ್ಚು ಮಾಡಬೇಕು. ಬಹುಶಃ ನಮ್ಮ ಧನ ಗಳಿಸಿದ ಸಂಪತ್ತು ಪಾಪಕ್ಕೆ ಎಷ್ಟು ಉಪಯೋಗ ಮಾಡ್ತೇವೆ, ಪುಣ್ಯಕ್ಕೆ ಅಷ್ಟು ಉಪಯೋಗ ಮಾಡುವುದಿಲ್ಲ. ತಂಬಾಕ, ಶರಿ, ಸಿಗರೇಟ, ಬಿಡಿ, ಇಸ್ಪೆಟರ್ ಎಷ್ಟು ಖರ್ಚು ಮಾಡ್ತೇವೆ? ದಾನಕ್ಕೆ ಖರ್ಚು ಮಾಡಿದೆ ಮಾಡಂಗಿಲ್ಲ. ಪುಣ್ಯಾತ್ಮ ಮನುಷ್ಯನ ಪುಣ್ಯ ಮಾಡಲಿಕ್ಕೆ ರೊಕ್ಕ ಮಾಡಬೇಕಾಗಿಲ್ಲ. ಮಾತಿನಲ್ಲಿ ಪುಣ್ಯ ಬರ್ತಾರೆ. ಮೃದುವಚನವೇ ಸಕಲ ಜಪಂಗಳಯ್ಯ ಬಸವಣ್ಣ. ಸದುವಿನಯವೇ ಸದಾಶಿವನ ಒಲಿಮೆಯ್ಯ. ಇನ್ನೇನು ಹೇಳಬೇಕು? ಪರಮಾತ್ಮ ಒಲಿತಾನಂತ. ನಮಗೆ ಮನುಷ್ಯರು ಒಲಿಂಗಿ ಪ್ರೇಮ ಆಗಿಲ್ಲ. ನಾವು ಎಂಥ ನೀಚರಿರಬೇಕು, ಬುದ್ಧಿಗಳಿರಬೇಕು. ಶಾಸ್ತ್ರ ಅದಕ್ಕೆ ನಾವು ಹೇಳ್ದನಪ್ಪ ಅಂತ ಕೇಳಿದ್ರೆ, ಪುಣ್ಯಾತ್ಮ ಆಗಲಿಕ್ಕೆ ದುಡ್ಡೇ ಬೇಕಂತ ಏನೇಮಿಲ್ಲ. ನಿಮ್ಮ ವ್ಯವಹಾರ ಬೇಕು. ನಿಮ್ಮ ಕಣ್ಣಿನಿಂದ ಪುಣ್ಯ ಗಳಿಸ್ಬೋದು, ಕಿವಿಯಿಂದ ಪುಣ್ಯ ಗಳಿಸ್ಬೋದು, ಬಾಯಿಯಿಂದ ಪುಣ್ಯ ಗಳಿಸ್ಬೋದು, ಕೈಯಿಂದ ಪುಣ್ಯ ಗಳಿಸ್ಬೋದು, ಕಾಲಿನಿಂದ ಪುಣ್ಯ ಗಳಿಸ್ಬೋದು. ಪುಣ್ಯ ಗಳಿಸೋಕೆ ರೊಕ್ಕ ಬೇಕಂತಲ್ಲ. ಯಾರಿಗೆ ಕಣ್ಣ, ಕಿವಿ, ಕೈ, ಕಾಲಕ್ಕೆ ಸಮಸ್ಯೆಯಾಗಿಲ್ಲ, ಅವ್ರು ದುಡ್ಡು ಕೊಡ್ರಿ, ದುಡ್ಡು ಮಾಡಿರಿ, ದುಡ್ಡು ಕೊಡ್ರಿ. ದುಡ್ಡು ಪರಮಾತ್ಮ ನಮಗೆ ಕೊಟ್ಟದ್ದು ಚೈನಿ ಮಾಡೋಕ್ಕಲ್ಲ. ಕಣ್ಣಿಗೆ ಚಸ್ಮಾ ಹಾಕೊಂಡ್ರೆ, ಗೂಗಲ್ ಹಾಕೊಂಡ್ರಪ್ಪ ಚಸ್ಮಾ ಹಾಕೊಂಡ್ರೆ ಸುಂದರ ಅಲ್ಲ. ದೇವ್ರು ನೋಡಬೇಕು. ನಯನದಲ್ಲಿ ನಿಮ್ಮ ಮೂರ್ತಿ ಅದು ಶೋಭಾ. ಆದರೆ ಪರಂತು ನಾವು ನಮ್ಮ ಸಂಪತ್ತನ್ನು ಪಾಪಕ್ಕನೇ ಪ್ರಯೋಗ ಮಾಡ್ತೇವೆ, ನಾವು ಉಪಯೋಗ ಮಾಡ್ತೇವೆ, ನಾವು ಪುಣ್ಯಕ್ಕೆ ಉಪಯೋಗ ಮಾಡುವುದಿಲ್ಲ. ಬಹು ಜನ ನಾವು ಹಂಗೆ ಮಾಡ್ತೇವೆ. ಆರಾಮ ಇರ್ಬೇಕ್ರಿ. ಪರಮಾತ್ಮ ಇಟ್ಟೆಲ್ಲ ಕೊಟ್ಟಾನೆ. ಏನು ಮಾಡಿದ್ರು ತೊಗೊಂಡ್ಕಿದ ಗಾಡಿ ತೊಗೊಂಡು, ಗೋಡ ತೊಗೊಂಡು, ಮ್ಯಾಲೆ ತೊಗೊಂಡು, ಮಣ್ಣಿ ಕಟ್ಟೋದು. ಗಾಡಿ ತಂದ್ರೆ ಪುಣ್ಯ ಬರ್ತದೆ, ಮಾಡೇ ಕಟ್ಟಿದ್ರೆ ಪುಣ್ಯ ಬರ್ತದೆ. ಭಾಳ ಚಂದ ಉಂಡಿ ಅಂದ್ರೆ ಪುಣ್ಯ. ಅರೆ ಪುಣ್ಯ ಬರೋ ಕೆಲಸ ಮಾಡೋ ಪುಣ್ಯಾತ್ಮ.
ನೀ ದಿನಂತಿ ಖೀರ ಚಪಾತಿ ಉಳಿದಕ್ಕಿಂತಲೂ ಒಬ್ಬರು ತಂದ್ಬಿಟ್ಟು ರೊಟ್ಟಿ ಕೊಟ್ಟಿದ್ರೆ ಪುಣ್ಯ ಬರ್ತದೆ, ಖೀರ್ ಉಂಡ್ರೆ ಪುಣ್ಯ ಬರಂಗಿಲ್ಲ. ಪುಣ್ಯ ಗಳಿಸಕ್ಕೆ ಬಹಳ ಹಗುರದ, ನಾವು ಮಾಡಂಗಿಲ್ಲ, ಬಹಳ ಸೋಯದ. ₹1 ಶನಿ ಬಾಟ್ಲಿ ಬರ್ತಾವೆ, ಸಿಗರೇಟ್ ಬರ್ತಾವೆ, ಬರಂಗಿಲ್ಲ. ₹1 ದಾನ ಮಾಡಿದ್ರೆ ಪುಣ್ಯ ಬರ್ತದಲ್ಲ. ₹1 ಒದ್ದಾಡಕತ್ತಾರೆ ಮನುಷ್ಯ. ರೇಷ್ಮೆ ಹಳ್ಳಿ ಬಿಡ್ರಿ, ₹100, ₹200, ₹500 ಬಟ್ಟೆ ತೊಡ್ರಿ, ಪುಣ್ಯ ಬರ್ತವೆ. ಒಂದು ಹರಕ್ಕೆ ಅರಿವಿ ಕೊಡ್ರಿ, ಚಲೋ ಅರಿವಿ ಕೊಡ್ರಿ, ಪುಣ್ಯ ಬರ್ತದೆ. ಮನುಷ್ಯನ ಪುಣ್ಯ ಗಳಿಸಕ್ಕೆ ಬಹಳ ಸರಳ ಅದ. ಪರಂತು ದುಡ್ಡು ಖರ್ಚು ಮಾಡಿ ಪಾಪ ಗಳಿಸ್ತೇವೆ ವಿನಃ ನಮ್ಮ ಪುಣ್ಯ ಗಳಿಸ್ತಕ್ಕಂಥ ಸದ್ಬುದ್ಧಿ ಪರಮಾತ್ಮ ನಮಗೆ ಕೊಡಲಿಲ್ಲ. ನಮಗೆ ಎಲ್ಲರಿಗೂ ಗೊತ್ತ, ಎಲ್ಲರೂ ಅಂತಾರೆ ಪಾಪ ಮಾಡ್ಯಾನ ಅಂತೀರಿ ನೀವು. ಯಾವ ರೋಗಿ ಆಗ್ಯಾನ, ಯಾವ ದರಿದ್ರ ಅದಾನ, ಪಾಪ ಮಾಡ್ಯಾನ, ಪಾಪ ಮಾಡ್ಯಾನ, ಹಂಗೆ ಮಾಡ್ಯಾನ ಅಂತೀನಿ. ಪಾಪ ಮಾಡ್ಯಾನ, ಹಿಂದೂ ಕೊಟ್ಟಿಲ್ಲ, ತಗೊಂಡಿಲ್ಲ, ಸಹಾಯ ಮಾಡಿಲ್ಲ, ಏನೂ ಮಾಡಿಲ್ಲ, ದಾನ ಇಲ್ಲ, ಧರ್ಮ ಪಾಪ. ಮತ್ತು ನೀ ಈಗ ರೊಕ್ಕಿದ್ರು ಮಾಡಕತ್ತಿರಲಿಲ್ಲ, ಮುಂದೆ ನೀ ಏನಾಗಬೇಕು? ಆದವ್ರದ್ದು ನೋಡಿ ನೀ ಅವ್ರಿಗೆ ಪಾಪ ಮಾಡ್ಯಾನಂತಿ. ನಿನಗೆಲ್ಲ ಇದ್ದು ಏನು ಮಾಡಂಗಿಲ್ಲ. ಕಣ್ಣದ ದೇವ್ರು ನೋಡಿಲ್ಲ, ಬಾಯದ ಜಪ ಮಾಡಲಿಲ್ಲ, ಕೈ ಅದ ಏನಪ್ಪ ಅಂತ ಕೇಳಿದ್ರೆ ಪುರಾಪಕಾರ ಮಾಡಲಿಲ್ಲ, ಕಾಲದ ಗುಡಿಗೆ ಹೋಗಲಿಲ್ಲ. ನಿನಗಂತೆ ಅವ್ರು ನೋಡಿ ಅಂತೀನಿ, ಅವ್ರು ಪಾಪ ಮಾಡ್ಯಾರಿ, ಕೊಟ್ಟಿಲ್ಲ, ತೊಗೊಂಡೆ. ಅದಕ್ಕೆ ಅದತ್ತ ದೋಷೇಣ ದರಿದ್ರೋ ಭವಿಷ್ಯತಿ. ದಾನ ಮಾಡದೆ ಇದ್ರೆ ದರಿದ್ರ ಆಗ್ತಾನೆ. ವ್ಯಾಪಾರದ ರೊಕ್ಕ ನೀವು ಹಾಕದಿದ್ದರೆ ಲಾಭ ಆಗಂಗಿಲ್ಲ. ಭೂಮಿಗೆ ಬೀಜ ಬಿತ್ತದಿದ್ರೆ ನಿಮಗೆ ಬೆಳೆ ಬರಂಗಿಲ್ಲ. ಸೀದಾ ಮಾತದ ವ್ಯವಹಾರದ. ಮಂದಿಗೆ ಅಂತೀನಿ, ದರಿದ್ರ ಪಾಪಿಯದ ಅಂತ ಯಾಕಿಲ್ಲ. ಮತ್ತೆ ನೀ ಪುಣ್ಯ ಮಾಡಿದೆ ಅಂತ ಆಗಿದ್ದಾರೆ, ಮುಂದೆ ನೀ ಏನಾಗಬೇಕಂತಿ? ದರಿದ್ರ ಆಗ್ಬೇಕಂತಿ, ಪಾಪಿ ಆಗ್ಬೇಕಂತಿ. ಪರಂತು ಮನುಷ್ಯ ಇನ್ನೊಬ್ಬರಿಗೆ ಮಾತನಾಡಲಿಕ್ಕೆ ಸರಳದ, ಅದು ತನ್ನ ಮೇಲೆ ಪ್ರಯೋಗ ಮಾಡಂಗಿಲ್ಲ. ಯಾರ ಕೈ ಕಡಿತು, ಕಾಲು ಕಡಿತು, ಕಣ್ಣು ಹೋಯ್ತದೆ ಅಂತೇಳಿ ಪಾಪರಿ. ಪರಂತು ನನ್ನ ಮೇಲೆ ಬಂದ ಕಾಲಕ್ಕೆ ಅದು ಅನ್ನಂಗಿಲ್ಲಲ್ಲ. ಅದಕ್ಕಂತಾರವರು ಆತ್ಮ ದುರಾತ್ಮ ಆಗಬಾರ್ದು, ಹುತಾತ್ಮ ಆಗಬಾರ್ದು, ಪುಣ್ಯಾತ್ಮ. ಮನುಷ್ಯನಿಗೆ ಪುಣ್ಯಾತ್ಮ ಆಗ್ಬೇಕಾದ್ರೆ ಧರ್ಮಾತ್ಮ ಆಗಬೇಕು. ಸತ್ಯ ನೀತಿಯನ್ನು ಮನುಷ್ಯ ಬಿಡಬಾರ್ದು. ಪ್ರಸಂಗ ಏನಾದರೂ ಬಿಟ್ಟೇವಿ ಅಂದ್ರೆ ಪುನಃ ಪ್ರಾಯಶ್ಚಿತ್ತ ಮಾಡಬೇಕು. ಹೆಂಗೆ ದನಕ್ಕೆ ಕೊಂಡೊಳಗೆ ಹಾಕಿದ್ರು ಅಂದ್ರೆ ರೊಕ್ಕ ಕೊಟ್ಟು ಬಿಡಿಸ್ಕೊಂಡ್ಬರ್ತೇವೆ. ಹಂಗೆ ಏನಾದ್ರು ತಪ್ಪು ಆಯಿತು ಅಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಬೇಕು. ಮನುಷ್ಯ ಶಾಸ್ತ್ರದೇ ಹೇಳೋದು ಪುಣ್ಯಾತ್ಮರೇ ಎದ್ದು ಅದನ್ನು ಮಾಡಲಿಲ್ಲ ಅಂತ ಕೇಳಿದ್ರೆ ಮನುಷ್ಯ ಆಗಂಗಿಲ್ಲ. ಅದಕ್ಕೆ ಜೀವಾತ್ಮ, ಪಾಪಾತ್ಮ, ದುರಾತ್ಮ, ದುಷ್ಟಾತ್ಮ, ಆಮೇಲೆ ಹುತಾತ್ಮ, ಇವು ಯಾವುವು ಆಗಬೇಡ್ರಿ. ಮನುಷ್ಯ ಏನು ಮಾಡ್ರಿ ಅಂತ ಕೇಳಿದ್ರೆ ಧರ್ಮಾತ್ಮ ಆಗ್ರಿ, ಮಹಾತ್ಮ ಆಗ್ರಿ. ಇಷ್ಟು ಹೇಳಕತ್ತಾರ. ಧರ್ಮಾತ್ಮ ಆಗ್ಬೇಕಂದ್ರೆ ಏನು ಶಾಸ್ತ್ರ? ಏನು ಬಹಳ ಸರಳದ್ರಿ. ಧರ್ಮಾತ್ಮ ಹಾಕೇನು ರೊಕ್ಕ ಕೊಡು, ರೂಪಾಯಿ ಕೊಡು ಅಂತ ಹೇಳಕತ್ತಿಲ್ಲ ಅವರು. ರೊಕ್ಕ ಕೊಟ್ಟರೆ ಧರ್ಮಾತ್ಮ ಆಗ್ತಾರಂತ ಯಾರು ಹೇಳ್ಯಾರ ನಿಮಗೆ? ಇದ್ರೆ ಕೊಡ್ರಿ, ಇಲ್ಲಂದ್ರೆ ಬಿಡ್ರಿ. ಪರಂತು ಧರ್ಮಾತ್ಮ ಹಾಕ ನೀ ಮನುಷ್ಯ ನೀ ಅಂತಿದ್ದಿ ಅಂದ್ರೆ ಮನುಷ್ಯನ ಕೆಲಸ ಮಾಡಿದ್ರೆ ಸಾಕು, ಧರ್ಮಾತ್ಮ ಹಾಕ. ಧರ್ಮಾತ್ಮ ಹಾಕಂಗ ಯಾರ ಹೇಳ್ತೀರಿ ನೀವು? ಅಕಸ್ಮಾತ್ ಮದುವೆಯಾಗ ಒಂದು ₹10 ಕೊಟ್ರಂದ್ರೆ ಚೀರಿ ಬದ್ರೆ ಹೇಳ್ತೀರಿ, ಇವರು ₹10 ಕೊಟ್ಟಿದ್ದಾರೆ, ಇವರು ಕೊಟ್ಟಾರೆ ಅಂತ ಹೇಳ್ತೀರಿ. ಪರಮಾತ್ಮ ನಿಮಗೆ ಏನು ಕೊಟ್ಟಿಲ್ಲ, ಹೆಸರು ಚೀರಿ ಹೇಳಕ್ಕೆ ನಿಮ್ಗೆ ಏನಾಗ್ಯದ? ಎಂಥ ಕಣ್ಣು ಕೊಟ್ಟಾನೆ, ಎಂಥ ಬಾಯಿ ಕೊಟ್ಟಾನೆ, ಎಂಥ ಕೈ ಕೊಟ್ಟಾನೆ, ಎಂಥ ಕಾಲು ಕೊಟ್ಟಾನೆ. ಕರೋಡು ರೂಪಾಯಿ ಕಿಮ್ಮತ್ತಿನ ಶರೀರದ ನಿಮಗೆ ಎಷ್ಟು ಕಿಮ್ಮತ್ತದ? ಕಿವಿ ಎಲ್ಲ ಕಿಮ್ಮತ್ತು ಹಾಕ್ರಿ, ಹಾಟದ ಕಿಮ್ಮತ್ತು ಹಾಕ್ರಿ. ಎಷ್ಟು ಕಿಮ್ಮತ್ತಿಂದದು? ಎಷ್ಟು ಕೊಟ್ಟರು ಸಿಗುವುದಿಲ್ಲ ಇದು ಶರೀರ. ಇಂಥ ಶರೀರ ಕೊಟ್ಟಾನೆ. ಲಗ್ನದಾಗ ಚೀರಿ ಹೇಳ್ತೀರಿ ₹10 ಕೊಟ್ಟಿರುತ್ತಾರೆ. ಮತ್ತು ಚೀರಿ ಹೇಳು ಪರಮಾತ್ಮ ಏನು ಕೊಟ್ಟಿಲ್ಲ. ಚೀರಿ ಹೇಳು, ಬದರು ಓಂ ನಮಃ ಶಿವಾಯ ಅಂತ ಬದರು, ಕೃಷ್ಣ ಅಂತ ಬದರು, ರಾಘವ ಅಂತ ಬದರು, ಶಿವ ಅಂತ ಬದರು. ಏನು ಕೊಟ್ಟಿಲ್ಲ ನೀನು?
ನಾಚಿಕೆ ಬರ್ತದಲ್ಲ, ಶಿವ ಅನ್ನಕ್ಕೆ ನಾಚಿಕೆ ಬರ್ತಾರೆ, ರಾಮನ ನಾಚಿಕೆ ಬರ್ತಾರೆ. ಮತ್ತು 10 ರೂಪಾಯಿ ಕೊಟ್ಟರು ಒದಗಿ ಹೇಳಿದ್ರೆ ನಾಚಿಕೆ ಬರಲಿಲ್ಲ ನಿಮಗೆ. 10 ರೂಪಾಯಿ ಕೊಟ್ಟವ್ರು ಚೀರಿ ಹೇಳಿದ್ರು, ಅವರಿಗೆ ನಮ್ಮ ಧನ್ಯವಾದಗಳು. ಅರ್ಬಿ ಕೊಟ್ಟವ್ರಿಗೆ ಸೀರೆ ಧನ್ಯವಾದಗಳು. ಮತ್ತು ಪರಮಾತ್ಮ ಇಂಥ ಕಣ್ಣು ಕೊಟ್ಟ, ನಿನ್ನ ಕಿವಿ ಕೊಟ್ಟ, ಕಾಲು ಕೊಟ್ಟ, ಕೋಟ್ಯಾಂತರ ರೂಪಾಯಿ ಧನ್ಯವಾದ ಹೇಳಿದಿ. ಇರಾಕ ಭೂಮಿ ಕೊಟ್ಟ, ಉಸಿರಾಡ್ಸಕ್ಕ ಗಾಳಿ ಕೊಟ್ಟ, ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಸೂರ್ಯ ಕೊಟ್ಟ, ಚಂದ್ರನ ಕೊಟ್ಟ. ಇವೆಲ್ಲ ಇಲ್ದಿದ್ರೆ ನೀ ಬದುಕುತ್ತಿದ್ದೇನಪ್ಪ. ಉಸಿರಾಡ್ಸಕ್ಕೆ ಗಾಳಿ ಕೊಟ್ಟ. ಇದು ಧನ್ಯವಾದ ಹೇಳಬೇಕೇ ಇಲ್ಲ ಪರಮಾತ್ಮನಿಗೆ. ನಾಚಿಕೆ ಬರ್ತಾವಂತ ಸಭಾದಾಗ 10 ರೂಪಾಯಿ ಕೊಟ್ಟಾರ ಅಂತ ಹೇಳಕ್ಕೆ ನಾಚಿಕೆ ಬರ ಇಲ್ಲ ನಿನಗೆ. ಇಷ್ಟೆಲ್ಲ ಕೊಟ್ಟಾನ ಪರಮಾತ್ಮ ಅಂತ ಅನ್ನಕ್ಕೆ ನಿನಗೆ ನಾಚಿಕೆ ಬರ್ತದೆ, ನಾಚಿಕೆ ಬರ್ತದೆ. ಲಕ್ಷ್ಯ ಬೇಕು ಪುಣ್ಯಾತ್ಮರೇ, ನಾವು ಧರ್ಮಾತ್ಮ. ನಮ್ಮ ಧರ್ಮ ಏನದ, ಯಾರಿಂದ ಹೆಂಗೆ ನಾವು ಜನ್ಮ ತಾಳಿದ್ದೀವಿ ಅಂಥವರನ್ನು ನಾವು ಸ್ಮರಿಸುವುದು, ಸೇವಿಸುವುದು, ಹೇಳುವುದು. ಮನಸ್ಸರೇ ಸ್ಮರಿಸಬೇಕು, ಶರೀರದಿಂದ ಅವ್ರ ಸೇವೆ ಮಾಡಬೇಕು, ಬಾಯಿಂದ ಸೀದಾ ಹೇಳಬೇಕು. ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಘ. ಪರಮಾತ್ಮ ಇಲ್ಲ, ಏನೂ ಇಲ್ಲ. ಬಸವ ಅರೆ ರಾಜಕೀಯ ಬಿಟ್ಟು ಹೋಗ್ಯಾರ ಅವ್ರು ಹೇಳ್ತಾರೆ, ನಿಂದ್ಯಾತ್ರ ಪೋತರಾಜ, ನಿಂದೆಷ್ಟು ಆಯುಷ್ಯ, ನಿಂದೆಷ್ಟು ರೊಕ್ಕ, ನಿಂದೆಷ್ಟು ರೂಪಾಯಿ. ಹೋದರು ಜಡಗಟ್ಟೆ ತಿರಿದುಂಡು ಮರಳಾಗಿ ಹೋದರು. ಹುಚ್ಚಾಗಿ ಹೋಗ್ಯಾರ ಪರಮಾತ್ಮನಿಗೆ. ಅದು ಗೊತ್ತಾಗಬೇಕಷ್ಟೇ, ವಿಚಾರ ಬೇಕಷ್ಟೇ. ವಿಚಾರ ಮಾಡಿದರೆ ನಮ್ಮಂಥ ಮೂರ್ಖರು ಪಾತ್ರಗಳು ಮತ್ತಾರು ಇಲ್ಲ. ಯಾರು ಕೊಟ್ಟವ್ರ ಹೆಸರು ಹೇಳ್ತೇವೆ. ಇದೆಲ್ಲ ಕೊಟ್ಟವನು ಆಯುಷ್ಯ ಕೊಟ್ಟ, ಆರೋಗ್ಯ ಕೊಟ್ಟ, ಇವೆಲ್ಲ ನೋಡ್ತಕ್ಕಂಥ ಅಪ್ರತಿಮ ಕಣ್ಣ, ಕೈಯ ಕಾಲು ಕೊಟ್ಟ ಆ ಪರಮಾತ್ಮ ನೆನೆಸಕ್ಕೆ ಆಗೋದಿಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ, ಇಂಥವ್ರೇನಪ್ಪ ಅಂತ ಕೇಳಿದ್ರೆ ಇವರು ಮನುಷ್ಯ ಧರ್ಮಾತ್ಮನಾಗಲಿಕ್ಕೆ ಪ್ರಯತ್ನ ಬಿಡಬೇಕು ವಿನಃ ಮನುಷ್ಯ ದುರಾತ್ಮ ಆಗಬಾರ್ದು, ಪಾಪಾತ್ಮ ಆಗಬಾರ್ದು, ಜೀವಾತ್ಮ ಆಗಬಾರ್ದು. ಮನುಷ್ಯನ ಜೀವನದಲ್ಲಿ ಏನಾರೇ ಇನ್ಕ್ರಿಮೆಂಟ್ ಅಂತಿರಲಿಲ್ಲ ಬೇಕು. ಮುದುಕಾಗುತ್ತಕ ಇನ್ಕ್ರಿಮೆಂಟ್ ಆಗಲಿ ಅಂದ್ರೆ ನೀವು ಸಾಹೇಬ್ರ ಮೇಲೆ ಗೋಳಾಡ್ತೀರಿ, ನಮ್ಗೆ ಇನ್ಕ್ರಿಮೆಂಟೇ ಆಗಿದೆ, ನಮ್ಗೆ ಇನ್ಕ್ರಿಮೆಂಟೇ ಆಗಿದೆ. ಮತ್ತು ನಿಂದು ಇನ್ಕ್ರಿಮೆಂಟ್ ಏನು ಮಾಡ್ಕೊಂಡಿದ್ದೀವಿ? ಏನು ದೊಡ್ಡವರಾದ ಕೂಡಲೇ ಹಾಗೆ ಹುಡುಗಾಡ್ ಮಾಡಿ ಹಿಂಗೆ ಮಾಡ್ತಾರೆ ಹುಡುಗರಂಗೆ. ದೊಡ್ಡವರಿಗೆ ತಿಳಿತೇ ನೀವು, ದೊಡ್ಡವರಿಗೆ ತಿಳಿತಾ ಇದೆ. ಅರೆ ಹುಡುಗ ಇದ್ದಕ್ಕಿಂತಲೂ ಯೌವನಕ್ಕೆ ಬಂದು, ಯೌವನದಿಂದ ವಯಸ್ಸಾಯಿತು, ವಯಸ್ಸಾದ್ಮೇಲೆ ವೃದ್ಧಾಪ್ಯ ಆಗಿ ನಿನ್ನಲ್ಲಿ ಏನು ಬದಲಾಗಬೇಕಿಲ್ಲ, ಜಗತ್ತಿನೊಳಗೆ ಬದಲಾಗಬೇಕಿಲ್ಲ. ಪಕ್ವಾಗಬೇಕು. ಬರೇ ಕೂದಲು ಬೆಳಗಾಗಬಾರ್ದು, ನಿಮ್ಮ ಮನಸ್ಸು ಬೆಳಗಾಗಬೇಕು. ಅದಕ್ಕೆ ಮುಪ್ಪು ಅಂತ, ಅದಕ್ಕೆ ಅನುಭವ ಅಂತ. ಶಾಸ್ತ್ರ ಮನುಷ್ಯಲ್ಲಿ ಅನುಭವ ಇರಬೇಕು. ಸುಮ್ಮನೆ ಕೂದಲು ಬೆಳಗಾಗ್ಯಾವೆ ಅಂತಿರ್ತೀರಿ ನೀವು, ಸುಮ್ಮನೆ ಬೆಳಗಾಗ್ಯಾವ, ಏನು ಬೆಳಗಾಗ್ಯಾವ. ಅದಕ್ಕೆ ಬೆಳ್ಳನ ಕೈ ಏನಪ್ಪ ಅಂದ್ರೆ ಕರಿ ಬಣ್ಣ ಹಚ್ತಾರೆ. ಯಾಕಂದ್ರೆ ನಮ್ಗೇನೂ ಬುದ್ಧಿ ಇಲ್ಲ ಅಂತ ಹೇಳಕ್ಕಂತ. ಬಿಳಿ ಕೂದಿ ಬಂದ್ರೆ ಬುದ್ಧಿ ಬಂದವ ಅಂತ ಅರ್ಥ. ಬುದ್ಧಿ ಬರ್ತಾವೆ, ಅನುಭವ ಬರ್ತದೆ, ಅನುಭವ ಆಗ್ಯದ, ಬುದ್ಧಿ ಆಗ್ಯದ. ಮತ್ತು ಹೊಳ್ಳಿ ಹಚ್ತಾರೆ ಕರಿ ಎಣ್ಣೆ ಅಂದ್ರೆ ಇವಕ್ಕೇನೂ ಬುದ್ಧಿ ಬಂದಿಲ್ಲ ಅಂತ ಅರ್ಥ. ಅದೇ ಮೊದಲನೇ ಬುದ್ಧಿನೇ ಅಂತ ಅರ್ಥ. ಅದಕ್ಕೆ ಮಹಾನುಭಾವರು ನಮಗೆ ಭಾಳ ಸುಂದರವಾಗಿ ಹೇಳ್ತಾರೆ ಪುಣ್ಯಾತ್ಮರೇ, ಮನುಷ್ಯನ ವಯಸ್ಸು ಆದಂಗೆ ಅವನ ಹೆಂಗೆ ಮನುಷ್ಯ ವಯಸ್ಸು ಹೆಂಗೆ ಗಿಡದಾಗ ಹಣ್ಣು ಆದಂಗೆ ರುಚಿ ಆಗ್ತವೆ, ಕಾಯಿ ಹಣ್ಣು ಆದಂಗೆ ರುಚಿ ಆಗ್ತಾವಲ್ಲ, ಹಂಗೆ ವಯಸ್ಸಾದಂಗೆ ನಾವು ಎಲ್ಲರಿಗೂ ರುಚಿ ಆಗ್ಬೇಕ್ರಿ. ಎಲ್ಲರಿಗೂ ರುಚಿ ಆಗ್ಬೇಕು, ಎಲ್ಲರಿಗೆ, ವಿಶ್ವಕ್ಕೆ, ಮಾನವಕ್ಕೆ, ಪ್ರತಿಯೊಬ್ಬರಿಗೂ ಕೂಡ ನಾವು ರುಚಿಯಾಗಬೇಕು, ಇರಬೇಕು. ಹಣ್ಣು ರುಚಿ ಆಯ್ತಂದ್ರೆ ಎಲ್ಲರಿಗೂ ಬೇಕು. ಹಂಗೆ ಹುಳಿ ಇತ್ತಂದ್ರೆ ಹೂ ಅಂತ ಉಗುಳ್ತಾರೆ. ಆಗ ನಮ್ಮ ವಯಸ್ಸು ಹೆಂಗೆ ದಿನಾನು ದಿನಮಾಯಾತಿ ವಿಷಯ ಭೋಗ ಗೃಹಣತ ಹೆಂಗೆ ದಿವಸ ಹೋಗ್ತವೆ, ಹೋದಂಗೆ ಸಂಸಾರದ ಮೇಲೆ ಪ್ರೀತಿ ಕಡಿಮೆ ಹಾಕೋತ ಬಿಡ್ಬೇಕ್ರಿ, ಕಡಿಮೆ ಹಾಕೋತ. ದೇವರ ಮೇಲೆ ಪ್ರೀತಿ ಹೆಚ್ಚಾಕೋತ ಹೋಗಿ ಅದಕ್ಕೆ ಮುಪ್ಪು ಅಂತಾರೆ. ಮುಪ್ಪು ಅಂತ ಎದಕ್ಕೆ ಅಂತಾರೆ? ನೋಡ್ಲಾರ್ದಂಗೆ ಕೇಳಲಾರ್ದು ಯಾವುದಕ್ಕೆ ಮುಪ್ಪಲ್ಲ. ಮುಪ್ಪು ಅಂತ ಅರ್ಥ ಏನು? ಸಂಸಾರ ಮೇಲೆ ಪ್ರೀತಿ ಕಡಿಮೆ ಆಗಬೇಕು. ಗುರುದೇವತೆಯವರು ಅನುರಾಗ ವಿರೋಧ ನಿಜ ಭಕ್ತಿ. ದೇವರಲ್ಲಿ ಸದ್ಗುರುಗಳಲ್ಲಿ ಪ್ರೀತಿ ಹೆಚ್ಚಾಕೋತ ಹೋಯ್ತಂದ್ರೆ ನಿನಗೆ ಮುಪ್ಪಾಗ್ಯದ ಅಂತ ಅರ್ಥ. ಬರೀ ಕೂದಲು ಬೆಳಗಾದ್ರೆ ಮುಪ್ಪಾಗ್ಯದ ಅಂತ ಅಲ್ಲ.
ಕೂದಲು ಬೆಳಗಾಗಿ ಇವನು ತಿನ್ನಬೇಕು, ಇವನು ನೋಡಬೇಕು, ಇವನು ಉಣಬೇಕು ಅಂತ ಇತ್ತು ಅಂದ್ರೆ ಮುಪ್ಪಾಗಿಲ್ಲ. ನೀ ಕೂದಲು ಮುಪ್ಪಾಗ್ಯ ಹೊರತು ನೀ ಮುಪ್ಪಾಗಿಲ್ಲ. ಎಲ್ಲಿ ತನಕ ನೀ ಮುಪ್ಪಾಗೋದಿಲ್ಲ ಅಲ್ಲಿ ತನಕ ಏನಪ್ಪ ಅಂದ್ರೆ ಪರಮಾತ್ಮ ಸಿಗೋದಿಲ್ಲ. ಹೃದಯ ಮುಪ್ಪಾಗಬೇಕು, ಮನಸ್ಸು ಮುಪ್ಪಾಗಬೇಕು. ಆ ಟೈಮ್ಗೆ ಏನಪ್ಪ ಅಂತ ಕೇಳಿ ಅವ ಧರ್ಮಾತ್ಮ ಆಗ್ತಾನೆ. ಧರ್ಮಾತ್ಮ ಆದ ಅಂದ್ರೆ ಪರಮಾತ್ಮ ಕರಿಲಾರದೆ ಬರ್ತಾನೆ. ಗಿಡದಾಗ ಮಾವಿನ ಹಣ್ಣಾಯಿತು ಅಂದ್ರೆ ಗಿಳಿಗೇನು ಇನ್ವಿಟೇಷನ್ ಕೊಡ್ತಾವೆ, ಮುಂದಿನ ತಿಂಗಳ 10ನೇ ತಾರೀಕು ಹಣ್ಣಾಗುತ್ತೇನೆ ಗಿಳಿ ರಾಯ ನೀ ಬಾ ಅಂತ ಹೇಳ್ತಾವೆ. ಹೇಳಂಗಿಲ್ಲ. ನೀ ಹಣ್ಣಾಗು, ಎಲ್ಲಿಂದರೆ ಓಡಿ ಬರ್ತದೆ ಗಿಳಿ. ನೀ ಹಣ್ಣಾಗಾದ್ರೆ ತಿರುಗಿ ಹುಡುಕಾಡ್ಕೋತ ಬಂದು ನಿನ್ನ ತಿಂತದೆ, ನಿನ್ನ ಮುಡ್ತದೆ, ನಿನ್ನ ತಗೋತದೆ. ಹಂಗೆ ನೀ ಪರಮಾತ್ಮ ನೆನೆಸೋ ಜರುತ್ತಿಲ್ಲೋ, ನೀ ಹಣ್ಣಾಗು. ಪರಿಪಕ್ವ ಹೋದಾರಿಗಲ್ಲದೆ ಪರಿಪಕ್ವ ಆಗಬೇಕು, ಹಣ್ಣಾಗಬೇಕು. ನನ್ನ ಮನಸ್ಸ ಈ ಕಗ್ಗ ಹುಳಿ ಹೋಗಬೇಕು. ಮಾವಿನ ಹಣ್ಣಾಗ ಹುಳಿ ಇರ್ತದೆ, ಹಣ್ಣಾಯ್ತು ಸಿಹಿ ಹಾಕದ, ಅದೇ ಸಿಹಿ ಹಾಕದ. ಯಾವುದು ಹುಳಿ ಇತ್ತು ಕೈ ಇತ್ತು ಅದೇ ಸಿಹಿ ಹಾಕದ. ಅದಕ್ಕೆ ಬಿಸಿಲು ಬಡಿಬೇಕು, ಅದಕ್ಕೊಂದಿಟ್ಟು ಬಿಸಿಲು ಬಡಿಬೇಕು. ಬಡಿತು ಅಂತ ಕೇಳಿದ್ರೆ ಆ ಆಮ್ಲಾಮ್ರ ಪಕ್ವಾಮ್ರ ಅಂತ. ಹುಳಿ ಮಾವಿನಕಾಯಿನೇ, ಸಿಹಿ ಮಾವಿನ ಹಣ್ಣು ಹಾಕ್ತಾರೆ. ಅದೇ ಯಾವುದು ಮೊದಲು ಹುಳಿ ಇತ್ತು ಅದೇ ಸಿಹಿ ಆಗ್ತದೆ. ಹಾಗೆ ನಾವು ಮನುಷ್ಯರಲ್ಲಿ ಸಂಸಾರದಾಗ ಇದ್ದೇವೆ, ಬಿಸಿಲು ಬಡದಿಲ್ಲ, ನಮಗೆ ಬಿಸಿಲು ಬಡದಿಲ್ಲ. ಮಹಾತ್ಮರ ಮಾತು ಕಿವಿ ಬಿದ್ದಿಲ್ಲ, ಪರಮಾತ್ಮನ ಕೃಪಾ ಬಿಸಿಲು ನಮ್ಮ ಮೇಲೆ ಬಿದ್ದಿಲ್ಲ. ನಮ್ಮ ಸತ್ಯ ಅಹಿಂಸೆ ಇವ್ಯಾವ ನಾವು ಮಾಡಿಲ್ಲ, ನಮಗೆ ತಾಪ ಆಗಿಲ್ಲ. ಬಿಸಿಲು ಹತ್ತಬೇಕ್ರಿ, ಬಿಸಿಲು ಹತ್ತಿದ್ರೆ ಹಣ್ಣು ಹಾಕಿಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಶಾಸ್ತ್ರ ಹೇಳ್ತದೆ, ಹೇ ಪರಮಾತ್ಮ ನನಗೆ ಕಷ್ಟ ಕೊಡು ಅಂದಾರ ಮಹಾತ್ಮರು, ಸುಖ ಕೊಡು ಅಂದಿಲ್ಲ. ದುಃಖಮೇ ಸುಮಿರಣ ಸಬ ಕರೆ, ಸುಖಮೇ ಕರೆ ನ ಕೋರಿ. ದುಃಖ ಬಂದ ಕಾಲಕ್ಕೆ ಎಲ್ಲರೂ ದೇವ್ರು ನೆನೆಸ್ತೇವೆ, ಸುಖವಂತ ದೇವರು ಮರಿತೇವೆ. ಬರ್ತಾ ಇದ್ದ ಕಾಲಕ್ಕೆ ಬರ್ತಾ ಸಿದ್ಧಾರ್ಥ ಚರಿತ್ರದ ಬಡವ ಇದ್ದ ಬಂದ ಮುಂದೆ ಸಾವುಕಾರ ಆದ ಸಿದ್ಧಾರ್ಥಿಗೆ ಬರ್ತಾರೆ ಬಸವಣ್ಣ. ನಮ್ಮ ಸ್ವಭಾವ ಹಂಗೆ ಇದೆ, ದೇವರಿಗೆ ಬಡ್ಕೋತೇವಿ, ನೈವೇದ್ಯ ಎಲ್ಲ ಇದೆ, ಎಲ್ಲ ಕೊಟ್ಟ, ಬೇಡದ್ದೆಲ್ಲ ಕೊಟ್ಟ ಅಂತ ಕೇಳಿದ್ರೆ ನೀ ದೇವ್ರನ್ನ ಮರೀತಿ. ಅದಕ್ಕೆ ಪರಮಾತ್ಮ ಮಹಾತ್ಮರು ಕಷ್ಟ ಕೇಳ್ಯಾರ. ದುಃಖಮೇ ಸುಮಿರಣ ಸಬ ಕರೆ, ಸುಖಮೇ ಕರೆ. ಮನುಷ್ಯನಿಗೆ ಪರಮಾತ್ಮನಿಗೆ ದುಃಖ ಕೊಡಬೇಕು. ಎಲ್ಲ ಪಾಂಡವ್ರದ್ದು ಎಲ್ಲ ಆಗಿ ಯುದ್ಧ ಆಗಿ ಎಲ್ಲ ಆಗಿ ಕೌರವರು ಸೋತರು. ಹಸ್ತಿನಾಪುರಕ್ಕೆ ದಿಲ್ಲಿಗೆ ಬಂದು ಕೂತು ಪಾಂಡವರು ರಾಜ್ಯ ಆಳಕತ್ತರು. ಪರಮಾತ್ಮ ಅವ್ರ ಜೊತೆಗೇನೆ ಇದ್ದ. ಯುದ್ಧ ಮಾಡಿ ಧರ್ಮದ ಪಟ್ಟಾಭಿಷೇಕ ಮಾಡಿದ ಬಳಿಕ ಕೃಷ್ಣ ಅಂದ, ಆಯ್ತು ಕೆಲಸ ಆಯ್ತಾರ, ನೀವು ಆಯಿತು, ಎದಕ್ಕೆ ನಾ ಈ ಹುಟ್ಟಿ ಬಂದೀನಿ ಅವತಾರ ತಗೊಂಡು ಆ ಕೆಲಸ ಮುಗೀತು. ಪರಿತ್ರಾಣ ಸಾಧೂನ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ ಅಂತೀವಿ. ಭಾಳ ಊರಾಗ ಗದ್ದಲಾಯ್ತು, ಮಿಲಿಟ್ರಿ ಬರ್ತದೆ ಇಲ್ಲೇ ಇರಂಗಿಲ್ಲ. ಎಲ್ಲ ಹಿಡ್ಕೊಂಡು ಹೋಯ್ತಾರೆ, ಚಲೋ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತಾರೆ, ಕೆಟ್ಟವ್ರಿಗೆ ಹಿಡ್ಕೊಂಡು ಹೋಯ್ತಾರೆ, ಹೋಗ್ಬಿಡ್ತಾರೆ ಅವ್ರು. ಹಮೇಶ ಇಲ್ಲೇ ಇರಂಗಿಲ್ಲ. ಹಾಗೆ ಪರಮಾತ್ಮನ ಕೂಡ ಅವತಾರನ ತಗೊಂಡಿನಿ, ನಾ ಬರ್ತೀನಿ, ನಾ ಹೋಗ್ತೀನಿ, ನಾನು ನಮ್ಮ ಲೋಕಕ್ಕೆ ಹೋಗ್ತೀನಿ. ಎಲ್ಲರೂ ಅಳಕತ್ತರು, ಅಷ್ಟು ಮಂದಿ ಅಳ್ತಾರೆ. ದ್ರೌಪದಿ ಅಳಕತ್ತರು, ಎಲ್ಲರೂ ಅಳಕತ್ತರು. ಪರಮಾತ್ಮ ನೀ ಇದ್ದಿ ಅಂತ ನನ್ನ ಬರಬತ್ತಲೆ ನಗ್ನ ಮಾಡ್ತಿದ್ರು, ನನ್ನ ಮರ್ಯಾದೆ ಉಳಿಸಿದೆ ನೀನೇ. 1006 ಜನ ಬ್ರಾಹ್ಮಣರು ಬಂದಾಗ ನಮ್ಮ ಮರ್ಯಾದೆ ಉಳಿಸಿದೆ ನೀನೇ. ನೀಗ ನಮ್ಮ ಕೈ ಬಿಟ್ಟು ಹೋದ್ರೆ ಹೆಂಗೆ ಪರಮಾತ್ಮ, ಹೆಂಗೆ ಪರಮಾತ್ಮ? ಆಯ್ತು, ನಿಮ್ಗೆ ರಾಜ್ಯ ಆಯಿತು, ಸಂಪತ್ತಾಯಿತು, ಎಲ್ಲ ಆಯಿತು, ಭಾಳ ಚಲೋ ಆಯಿತು, ಚೆಂದಾಗಿದೆ ಅಂತ ಪರಮಾತ್ಮ ಹೇಳ್ದ. ಯಾರಿಗೆ ಏನು ಬೇಕು ಕೇಳ್ರಿ, ಹೀಗೆ ಮತ್ತು ನಾವು ಆದ್ರೆ ಬರಂಗಿಲ್ಲ. ನಿಮಗೆ ಹೆಂಗಾರೆ ಒಬ್ರು ದೇವ್ರು ಬಂದು ಹಿಂಗಂದ್ರೆ ಏನು ಕೇಳ್ತೀವಿ? ರೊಕ್ಕ ಕೊಡು, ರೂಪಾಯಿ ಕೊಡು, ಗಂಡನ ಕೊಡು, ಹೆಂಡತಿ ಕೊಡು, ಮನೆ ಕೊಡು, ಮಾಡೆ ಕೊಡು, ಕಾರ್ ಕೊಡು, ಅವೆಲ್ಲ ಬೇಕಾರದವ.
ಏನು ಕೇಳಬೇಕದು ಕೇಳಕ್ಕೆ ನಮ್ಗೆ ಬುದ್ಧಿ ಇಲ್ಲ. ಎಲ್ಲರೂ ಕೇಳೋದು ಧರ್ಮ ಕೇಳ್ದ, ದೇವ ನಾವೆಲ್ಲರೂ ಅಣ್ತಂಬ್ರು ಹಿಂಗೆ ಇರಂಗ ನಮ್ಗೆ ಆಶೀರ್ವಾದ ಮಾಡಿ. ಯಾಕೆ ಮನೆಯಾಗ ರೊಕ್ಕ ಹೆಚ್ಚಾಯ್ತಾರೆ, 4 ಮಂದಿ ಅಣ್ತಂಬ್ರು 5 ಮನೆ ಹಾಕ್ತಾರೆ. ಹಂಗದು 5 ಮನೆ ಅಂದರೆ ಅಪ್ಪನೊಂದು, ಇವು 4 ಮಂದಿ ಅಣ್ತಂಬ್ರು ಇದ್ರೆ 5 ಮನೆ ಹಾಕ್ತಾರೆ. ಎಂಥ ಪರಿಸ್ಥಿತಿ ಅದು. ಆದ್ರೆ ನಾವು 4 ಮಂದಿ 5 ಮಂದಿ ಪಂಚ ಪಾಂಡವರಿದ್ದೇವೆ. ಕಡಿತಕ್ಕ ಹಿಂಗೆ ಒಂದೇ ಆಗಿರುವಂಗ ಆಶೀರ್ವಾದ ಮಾಡಪ್ಪ ಅಂತ ಕೇಳೋದು ಧರ್ಮ. ಎಲ್ಲರೂ ಕೇಳೋದು. ಅಷ್ಟು ಮಂದಿ ಏನು ಆಯ್ತು, ನೀವು ಏನು ಕೇಳ್ತೀರಿ ಎಲ್ಲರಿಗೆ, ಯಾರು ಅಣ್ತವ್ರ ಪ್ರೀತಿ ಒಬ್ರಿಗೂ ಇರಂಗೆ ಹೇಳಂದ್ರು ಆಯ್ತು. ನಿಮಗೆ ರಾಜ್ಯ ಸದಾ ನಿಮಗೆ ಹಿಂಗೆ ಇರಲಿ ಅಂದರು ಆಯಿತು ಅಂದರು. ದ್ರೌಪದಿ ಪರಮಾತ್ಮ ನನ್ನ ಕಷ್ಟ ಬಂದ ಕಾಲಕ್ಕೆ ಕೇಳಂದ್ರು ಆಯಿತು. ಕುಂತಿಗೆ ಎಲ್ಲರಿಗೆ ಕೇಳಕ್ಕೆ ಕೇಳಿದ ಬಳಿಕ ದ್ರೌಪದಿ ಕಡೆಗೆ ನಿನಗೇನು ಬೇಕು ಅಂತ ಕೇಳೋದು. ಕುಂತಿ ಪಂಚಪಾಂಡವರು ಎಲ್ಲ ದ್ರೌಪದಿ ನೀನು ಕೇಳ್ತಿ ಅಂತ ಕೇಳಿದ್ರು. ಪರಮಾತ್ಮ ಹಿಂದೆ ಹೆಂಗೆ ಕಷ್ಟ ಕೊಟ್ಟಿದಿ ಅದ್ರ ಡಬಲ್ ಕಷ್ಟ ಕೊಡು, ನಮ್ಗೆ ಕೊಡುವು. ಧರ್ಮ ಅಂದ ಹೀಗೆ ಬಂದು ಕಟ್ಟಿ ಕುಂತಿದ್ದೇವೆ ಹುಚ್ಚಿ, ಏನು ಕೇಳ್ತೀವಿ, ಹೀಗೆ ಬಂದು ಕೂತೀವಿ. ಮತ್ತು ಮೊದಲಿನಂಗೆ ಕೇಳ್ತಿಲ್ಲ, ಕೇಳ್ತಾ ಇಲ್ಲ, ಹಿಂಗೆ ಕೇಳಕತ್ತೀವಿ. ಕುಂತಿನೂ ಕೇಳಿದ್ರು. ಪರಮಾತ್ಮ ಅವ್ರ ಸಂಬಂಧಿಕರೇ, ಮೊದಲಿನ ಸಂಬಂಧಿಕರೇ ಇದ್ದರು. ನನ್ನ ಮಕ್ಕಳು ಚಂದ ಒಬ್ರಿಗೊಬ್ರು ಕೂಡಿರಂಗೆ ಮಾಡಪ್ಪ ಎಲ್ಲರಿಗೂ ಕೇಳಿದ್ರು. ಸಹದೇವನಕ್ಕರು ಕೇಳಿದ್ರು. ನಮ್ಮ ಅಣ್ಣತವ್ರಲ್ಲಿ ಸದಾ ಪ್ರೀತಿ, ನಮ್ಮ ಅಣ್ಣ ನಮ್ಮ ಅಪ್ಪ ಇದ್ದಂಗೆ ಅದಾನ, ಹಾಗೆ ಈ ಬುದ್ಧಿ ಸದಾ ಕೂಡ ಎಲ್ಲರೂ ಕೇಳಿದ್ರು. ದ್ರೌಪದಿ ಕೇಳಿದ್ರೆ ಆಕೆ ಅಂದ್ಲು, ಪರಮಾತ್ಮ ಆ ಬೆಂಕಿಯಾಗಿ ಹಾಕಿದ್ರಲ್ಲ ಕೌರವರು ನಮಗೆ ಆ ಮನೆಗೆ ಹಾಕದಂಗೆ, ಅಡವ್ಯಾಗ ಹೋದಂಗೆ, ವಿಷ ಕೊಟ್ಟಂಗೆ ಎಷ್ಟು ಕಷ್ಟ ಬಂದಿತ್ತಲ್ಲ, ಅದ್ರ ಡಬಲ್ ಕಷ್ಟ ಕೊಡು ಪರಮಾತ್ಮ ಅಂದಕ್ಕೆ. ಎಲ್ಲರೂ ಖರಾಬಾಗಿದೆ ಏನು, ಈಗ ಒಂದು ಕಟ್ಟಿ ಕುಂತೇವಿ, ಏನು ಕೇಳಕತ್ತೆ ಚಲೋದು ಕೇಳು. ಅರೆ ಈಗೇ ಬಂದು ಕುಂತೇವಿ, ಕಟ್ಟಿ ಬಂದು ಈಗ ಕುಂತೇವಿ, ಈಗ ಮತ್ತೆ ಅದಕ್ಕಿಂತ ಡಬಲ್ ದುಃಖ ಕೊಡುವಂತೀಯಲ್ಲ, ನಿಮಗೆ ತಲೆ ಕೆಟ್ಟದೇನು ಅಂತ ಕೇಳ್ದ. ಧರ್ಮರು ಎಲ್ಲರೂ ಕೇಳಿದ್ರು. ಅವಾಗೊಂದು ಮಾತು ಹೇಳ್ತಾರೆ, ಹೇ ಪರಮಾತ್ಮ, दुख में सुमिरन सब करे, सुख में करे न कोई. यदि सुख में सुमिरन करे ये दुख काहे को हो. ಪರಮಾತ್ಮ ಸುಖ ಇದ್ದ ಕಾಲಕ್ಕೆ ದೇವರು ಮರಿತೇವೆ. ದುಃಖ ಬಂತು ಅಂದ್ರೆ ನೆನೆಸ್ತೇವೆ. ಆರಾಮದ ರೋಗ ಜಡ್ ಬಂದ್ರೆ ಡಾಕ್ಟರ್ ನೆನೆಸ್ತೀರಿ, ಏನು ಹಮೇಶ ಡಾಕ್ಟರ್ ನೆನೆಸ್ತೇವೆ? ಇಲ್ಲ, ಜಡ್ ಬಂದ್ರೆ ಡಾಕ್ಟರ್ ನೆನೆಸ್ತೇವೆ, ಆರಾಮಿದ್ರೆ ಡಾಕ್ಟರ್ ನೆನೆಸಂಗಿಲ್ಲ. ಹಂಗೆ ಜಗತ್ತಿನೊಳಗೆ ಹೆಣ್ರು ಮಕ್ಕಳು ರೊಕ್ಕ ರೂಪಾಯಿ ಎಲ್ಲ ಇತ್ತು ಅಂದ್ರೆ ದೇವ್ರ ನೆನೆಸಂಗಿಲ್ಲ. ಇಚ್ಛುಳ್ಳ ಸತಿಯಾಗಿ ವೆಚ್ಚಕ್ಕೆ ರೊಕ್ಕಾಗಿ ಯಾರು ಹೇಳಿದ್ರಲ್ಲ, ಹೆಂಗೆ ಸತಿ ಮಕ್ಕಳು ಎಲ್ಲ ಬಂತಂದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಂತಿ. ಏನು ಆ ಮಠ ಏನು ಮಾಡ್ತೇವೆ ಅಂಥದ್ದು 4 ಲಕ್ಷ ರೂಪಾಯಿ ಟಿ ವಿ ತಂದಿದ್ದೇವೆ ನೋಡಿ. ಬೀಗರು ಬಂದಾರೆ, ಅವರು ಬಂದಾರೆ. ಅರೆ ಹಂಗಿಲ್ಲ, ಸಮಸ್ಯೆ ಹೆಂಗಿಲ್ಲ ನಮಗೆ. ವೆಚ್ಚಕ್ಕೆ ರೊಕ್ಕಾಗಿ ಇಚ್ಚುಳ ಸ್ಥಿತಿಯಾಗಿ ಖರ್ಚು ಮಾಡೋಕ್ಕೆ ರೊಕ್ಕ ಇತ್ತು, ಮಾತು ಕೇಳು ಹೆಂಡತಿ, ತರು ಗಂಡ, ಇವೆಲ್ಲ ಇದ್ರೆ ಆ ಸ್ವರ್ಗಕ್ಕೆ ಆ ಮಠಕ್ಕೆ ಕಿಚ್ಚ ಹತ್ತಿರ ತೊಗೊಂಡೇ ಮಾಡ್ತಾರೆ. ಇದ್ದವ್ರೊಕ್ಕ ನಾವೇ ಹೋಗಿ ಮಾಡ್ತಾರ. ಅದಕ್ಕೆ ಕೇಳಿದ್ರು, ದುಃಖ ಮೇ ಸುಮಿರಣ ಸಬ್ ಕರೆ, ಸುಖ ಮೇ ಕರೆ ನಕೋ. ಜಡ್ ಬಂದಕ್ರ ಡಾಕ್ಟರ್ ನೆನಪಾಗ್ತದೆ, ಹುಟ್ಟಿಟ ನೆನಪಾಗಿಲ್ಲ. ಕೇಳ್ತಾಳಕಿ. ಈಗ ಯಾರು ಕೇಳ್ತಾರೆ, ಹೇ ಪರಮಾತ್ಮ ನಮ್ಗೆ ಸದಾ ದುಃಖ ಕೊಡು. ಹೇಗೆ ಅಗ್ನಿಗಳು ಸುಡುವಾಗ ನಿನ್ನ ಕರೆದೇವಿ, ಸಾಧು ಊಟಕ್ಕೆ ಬಂದ ಕಾಲಕ್ಕೆ ಯಾರು ಇಲ್ಲ ಅಂತ ನಿನ್ನ ಕರೆದೇವಿ.
ದ್ರೌಪದಿ ಸೀರೆ ಕಳಿವಾಗ ನೀನು ಕರೆದೇವಿ. ದುಃಖದಾಗ ದೇವ್ರದ್ದೇನು ಬರ್ತದ್ರಿ? ನಾವೆಲ್ಲ ಸುಖ ಇರ್ಲಿ ಅಂತೇವಿ. ಸುಖ ಇದ್ರಿ ಯಾರು ನೆನೆಸ್ತಾರ್ರಿ? ಯಾರು ನೆನೆಸ್ತಾರೆ? ನೆನೆಸಂಗಿಲ್ಲ. ಶಾಣ್ಯಾರು ದುಃಖ ಕೇಳ್ತಾರೆ, ದಡ್ರು ಸುಖ ಕೇಳ್ತಾರೆ. ಸುಖ ಪರಮಾತ್ಮನ ಮರೆಸ್ತದೆ, ದಾರಿ ತಪ್ಪು ಹಿಡಿಸ್ತದ. ಅಲ್ಲ, ಭಾಳ ರೊಕ್ಕ ಆಯ್ತದೆ ಸರಿ ಕುಡಿತೇವೆ, ಭಾಳ ರೊಕ್ಕ ಆಯ್ತದೆ ಮನೆ ಕಟ್ತೇವೆ, ಭಾಳ ರೊಕ್ಕ ಆಯ್ತದೆ ರಾಗದ್ವೇಷ ಮಾಡ್ತೇವೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ದುಃಖ ಕೊಡು ಪರಮಾತ್ಮ ನನಗೆ. ದುಃಖ ಬಂತು ಅಂದ್ರೆ ನೀನು ನೆನೆಸ್ತೇವಿ, ಹಗಲ ರಾತ್ರಿ ನೆನೆಸ್ತೇವಿ. ಜಡ್ಡು ಬಂದ್ರೆ ಡಾಕ್ಟರ್ಗೆ ಹಗಲ ರಾತ್ರಿ ನೆನೆಸ್ತೇವಿ. ಹಂಗೆ ದುಃಖ ಬಂದ್ರೆ ಪರಮಾತ್ಮನೇ ಸುಖ ಕೇಳಬಾರ್ದ್ರಿ. ಸುಖ ಕೇಳೋ ಜರುರತ್ತಿಲ್ಲ. ನಿಮ್ಮ ಹಣೆ ಬರದಾಗಿದ್ರೆ ಬರ್ತದೆ. ಬಾರದು ಬಪ್ಪದು ನಿಮ್ಮ ಅಪ್ಪಗೂ ತಪ್ಪದು. ನೀವು ಮಾಡಿದ ಪುಣ್ಯ ಅಂದ್ರೆ ಬರ್ತದೆ ಸುಖ. ಮಾಡ್ಲಾರ್ದ ಸುಖ ಪುಣ್ಯ ಸುಖ ಬರಲಿ ಅಂದ್ರೆ ಹೆಂಗೆ ಬಂದಿತ್ತು? ಪುಣ್ಯ ಮಾಡಲಾರ ಸುಖ ಬರಬೇಕಂತ ಪ್ರಯತ್ನ ಮಾಡಿದ್ರೆ ಮತ್ತೆ ಪಾಪ ಮಾಡ್ತೀವಿ, ಮತ್ತೆ ಪಾಪ ಮಾಡಬೇಕೆ. ಅದು ಬರಕ್ಕೆ ಮತ್ತೆ ಪಾಪ ಮಾಡ್ತೀವಿ. ಆಡಬಾರ್ದು ಆಡ್ತೀವಿ, ಮಾಡಬಾರ್ದು ಮಾಡ್ತೀವಿ, ಅನ್ನಬಾರ್ದಂತೀವಿ, ಮತ್ತೆ ಪಾಪೇ ಮಾಡ್ತೀವಿ. ನಿನಗಿತ್ತು ಅಂದ್ರೆ ಪರಮಾತ್ಮ ಯಾವುದೋ ರೀತಿಯಿಂದ ನೀವು ತಂದು ಕೊಡ್ತಾನೆ. ಪುಣ್ಯ ಸಾಮಾನ್ಯ ಅಲ್ಲ. ಪುಣ್ಯ ನೀ ಎಲ್ಲಿದ್ದರು ಹೆಂಗೆ ಇದ್ದರು ನಿನಗೆ ಬಂದು ಮುಡ್ತದೆ. ಅದು ತಪ್ಪಂಗಿಲ್ಲ. ಪುಣ್ಯ ಎಲ್ಲಿದ್ದರು ಹುಡುಕಿ ಬರ್ತದೆ. ದುಷ್ಟ ಮನುಷ್ಯ, ಪಾಪ ಮಾಡೋದು ಮನುಷ್ಯ, ಖೂನಿ ಮಾಡೋದು ಮನುಷ್ಯ ಎಲ್ಲೇ ಕಡಗೆ ಕೆರೆಯಕ್ಕೆ ಸಿಗ್ತಾನೆ. ಇವತ್ತಿಲ್ಲ ನನಗೆ ಸಿಗ್ತಾನೆ. ಹಂಗೆ ನೀವು ಪುಣ್ಯ ಮಾಡಿದ್ರಿ ಅಂದ್ರೆ ನೀವು ಎಲ್ಲಿದ್ರು ಕೂಡ ಬರ್ತದೆ, ನೀವು ಮುಡ್ತದೆ. ಇವತ್ತಿಲ್ಲ ನಾಳೆ ಮಾಡಿದ ಪುಣ್ಯ ಬರ್ತದೆ. ಅದು ತಪ್ಪಂಗಿಲ್ಲ. ಅದಕ್ಕೆ ಮಹಾತ್ಮರು ಏನಂತಾರೆ ಅಂತ ಕೇಳಿದರೆ, ನೀವು ವ್ಯರ್ಥವಾಗಿ ಏನಪ್ಪ ಯಾಕೆ ಇದು ಮಾಡ್ತೀವಿ? ಪರಮಾತ್ಮ ಅದ ಇಡೀ ಜಗತ್ತನ್ನೇ ನಮಗೆ ಸಲುವಂಗಿಲ್ಲ. ಯಾರು ಅಡಿ 84 ಲಕ್ಷ ಯೋನಿಗೆ ಸಲುವಾಗತ್ತೆ. ನಮ್ಗೆ ಸಲುವಾಗಿರೋ ಪರಮಾತ್ಮವ. ನಾವು ಪರಮಾತ್ಮನ ಹಿರಿ ಮಗ ಇದ್ದಾನೆ. ಪ್ರಾಣಿ ಪಕ್ಷಿಗಳವೆಲ್ಲ ಸಣ್ಣ. ಅದಕ್ಕೆ ಪರಮಾತ್ಮ ನಿನಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ. ಆ ಪರಮಾತ್ಮ ಕೊಟ್ಟದು ನೀನಪ್ಪ ಅಮೃತಕ್ಕೆ ವಿಷ ಅಂತ ತಿಳ್ಕೊತಿ, ಪುಣ್ಯಕ್ಕೆ ಪಾಪ ಅಂತ ತಿಳ್ಕೊತಿ, ಧರ್ಮಕ್ಕೆ ಅಧರ್ಮ ಅಂತ ತಿಳ್ಕೊತಿ, ನೀತಿಗೆ ಅನೀತಿ ಅಂತ ತಿಳ್ಕೊತಿ. ಡಾಕ್ಟರ್ ಕೊಟ್ಟ ಔಷಧ ತಗೋಬೇಕ್ರಿ, ಚಲೋ ಆಗ್ತದೆ. ಅದೇನು ಮಾಡ್ಬೇಕು? ಅದ್ಯಾಕೆ ಕುಡಿಲಿ, ಅದ್ಯಾಕೆ ತಿನ್ನಲಿ, ಇದ್ಯಾಕೆ ನುಂಗಲಿ ಅಂದ್ರೆ ಸತ್ತು ಹೋಗ್ತಿ. ಹಾಗೆ ಮಹಾನುಭಾವರು ಸತ್ಪುರುಷರು ಪರಮಾತ್ಮ ನಮಗೆಲ್ಲ ಕಷ್ಟ ಇದು ಔಷಧ ಅದ ರೀ, ಕುಡೀರಿ, ತಗೋರಿ. ಔಷಧ ಯಾವ ಚಲೋ ಇರೋಲ್ಲ, ಕೈ ಇರ್ತಾವೆ, ನುಂಗಬೇಕು, ಕಣ್ಣು ಮುಚ್ಚಿ ನುಂಗಬೇಕು. ಹಾಗೆ ಜಗತ್ತಿನೊಳಗೆ ಇವೆಲ್ಲ ಧರ್ಮ ಮಾಡ್ತಕ್ಕಂಥವ್ರು, ಪುಣ್ಯ ಮಾಡ್ತಕ್ಕಂಥವ್ರು, ಜಪ ಮಾಡಬೇಕು, ತ್ರಾಸ ಬರ್ತವೆ. ಅವು ಕೈ ಔಷಧಗಳು ತಗೊಂಡು ಅಂದ್ರೆ ನಿನಗೆ ಆರೋಗ್ಯ ಅವಶ್ಯಕ, ಪ್ರಶ್ನೆನೇ ಇಲ್ಲ. ಆರೋಗ್ಯ ಆಗ್ತದೆ, ನೀವು ಒಳ್ಳೆಯವಾಗ್ತೀವಿ ಅಂತ ತಿಳ್ಕೊಂಡು ಮಹಾನುಭಾವ ಹೇಳ್ತಾನೆ ಪುಣ್ಯಾತ್ಮರೇ. ಅದಕ್ಕೆ ಶಾಸ್ತ್ರದಲ್ಲಿ ಏನಪ್ಪ ಇವು ಕರೆಸದ, ನೀನು ದುರಾತ್ಮನ ಆಗಬೇಡ, ಪಾಪಾತ್ಮ ಆಗಬೇಡ, ನೀನು ಧರ್ಮಾತ್ಮ. ಸ್ವಲ್ಪ ಧರ್ಮ ಮಾಡೋದು ಸ್ವಲ್ಪ ತ್ರಾಸಾಗ್ತದೆ. ಔಷಧ ಬಹಳ ಸ್ವಲ್ಪ ಕೈ ಇರ್ತವೆ, ಔಷಧ ಕೈ ಇರ್ತವೆ. ಗುಳಿಗೆ ಯಾರು ನುಂಗಬೇಕಂತ ಚಲೋ ಅನ್ಸಂಗಿಲ್ಲ, ನುಂಗಬೇಕೆ, ಆರೋಗ್ಯ ನುಂಗಬೇಕೆ. ಹಂಗೆ ಧರ್ಮ ಮಾಡಬೇಕಂದ್ರೆ ಸತ್ಯ ಮೂಲ ಧರ್ಮಂಚರ ಮಾಡಬೇಡ, ಅವೆಲ್ಲ ಸ್ವಲ್ಪ ಕಠಿಣ ಅನ್ನಿಸ್ತವೆ. ಆದರೂ ನಿನಗೆ ಆರೋಗ್ಯ ಆಗಬೇಕು, ನಿನಗೆ ಪಶು ಪಕ್ಷಿ ಜನ್ಮ ಬರಬಾರ್ದು ಅನ್ನಂಗಿತ್ತು ಅಂದ್ರೆ ನೀನು ಅದು ಧರ್ಮ ಅಂತಕ್ಕಂಥ ಗುಳಿಗೆ ನುಂಗೇಬೇಕು. ಅದರ ಬಿಟ್ಟು ಮತ್ತೊಂದು ದಾರಿ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನೀನು ಪುಣ್ಯಾತ್ಮನ. ಇನ್ನೊಂದು ಉಳಿತದು ಮಹಾತ್ಮನ. ಇದು ಭಾಳ ಕಠಿಣ. ಮಹಾತ್ಮ ಅನ್ನೋದು ಭಾಳ ಕಠಿಣ. ಮಹಾತ್ಮ ಅಂದ್ರೆ ಸನ್ಯಾಸಿ ಅಂತ ಹಿಂಗೆ ತಿಳ್ಕೊಂಡಿದ್ದೀನಿ. ಸನ್ಯಾಸಿ ಅಂತ ಅಲ್ಲ. ಮಹಾತ್ಮ ಅಂದ್ರೆ ಯಾರು? ವಿಪದಿ ಧೈರ್ಯಂ, ಅಭ್ಯುದಯೇ ಕ್ಷಮ, ಸದಶಿವಾಕ್ಪಟುತ, ಯುಧಿ ವಿಕ್ರಮ, ಯಶಸ್ವಿ ಅಭಿರುಚಿ, ವ್ಯಸನಂ ಶ್ರುತೌ,
ಅದಕ್ಕೆ ಪ್ರಕೃತಿ ಸಿದ್ಧಮಿದ ಮಹಾತ್ಮನ. ಮಹಾತ್ಮ ಯಾರು? ಇಷ್ಟು ಗುಣ ಇದ್ದವ್ರಿಗೆ ಮಹಾತ್ಮ ಅಂತ. ಯಾವ ಗುಣ ಏನಪ್ಪ ಅಂತ ಕೇಳಿದರೆ, ಕಷ್ಟ ಬಂದ ಕಾಲಕ್ಕೆ ಧೈರ್ಯ ಇರಬೇಕು, ಅಂಜು ಓಡಬಾರ್ದು, ಧೈರ್ಯ ಇರಬೇಕು. ಮನುಷ್ಯ ಶ್ರೀಮಂತ ಆಗೋ ಟೈಮ್ಗೆ, ದೊಡ್ಡ ದೊಡ್ಡ ಅಧಿಕಾರ ಸಿಗೋ ಟೈಮ್ಗೆ ಕ್ಷಮಾಗುಣ ಇರಬೇಕು ಅವನಂತೆ. ಅಧಿಕಾರ ಸಿಕ್ಕ ಕಾಲಕ್ಕೆ ಮನುಷ್ಯ ಬರೋಬರಂಗಿಲ್ಲ. ಸಾವುಕಾರಿಗೆ ಬಂದ ಕೂಡಲೇ ಕೆಳಗೆ ನೋಡಂಗಿಲ್ಲ, ಮೇಲೆ ನೋಡ್ತಾನೆ ಮನುಷ್ಯನಿಗೆ. ಅಭ್ಯುದಯದೊಳಗೆ ಕ್ಷಮ ಇರಬೇಕು. 4 ಮಂದಿ ಬುದ್ಧಿವಂತರು ಕುಂತಾಗ ಮಾತಾಡೋದು ಕಲಿಬೇಕು. ಏನು ಮಾತಾಡಬೇಕು ಅನ್ನೋದು, ಸದಸ್ಯ ವಾಕ್ ಪಟುತ, ಇವೆಲ್ಲ ಅದು ಕಲಿಬೇಕು. ಏನಪ್ಪ ಅಂದ್ರೆ ಮನುಷ್ಯನ ಕಷ್ಟ ಬಂದ ಕಾಲಕ್ಕೆ ಧೈರ್ಯ ಇರಬೇಕು. ಕಷ್ಟ ಬಂತು ಅಂದ್ರೆ, ಬಡತನ ಬಂತು, ದುಃಖ ಬಂತು, ರೋಗ ಬಂತು ಅಂದ್ರೆ ದೇವ್ರಿಗೆ ಬೈತಾನೆ. ತನ್ನ ಹಣೆವರೆಗೂ ನಂದು ಎಂಥ ಕರ್ಮದ, ಆ ದೇವ್ರು ನನ್ನ ಕಣ್ಣೇ ತೆರಂಗಿಲ್ಲ, ನಾ ಏನು ಮಾಡಿ ಯಾವ ಜನ ಬರೀ ಅಳ್ಕೋತೇ ಇರ್ತಾವೆ. ಲಾಸ್ ಆಯಿತು, ಹಾನಿ ಆಯಿತು, ದುಃಖ ಆಯಿತು, ರೋಗ ಬಂತು, ಯಾರು ಸತ್ತರು, ಏನಾಯ್ತು ಅಂದ್ರೆ ಹಮೇಶ ಅಳ್ಕೋತಿರ್ತಾನೆ. ಹಂಗಿರಬಾರ್ದು ಅಂತ. ಯಶಸ್ವಿ ಅಭಿರುಚಿ, ಮನುಷ್ಯನ ಜೀವನದಲ್ಲಿ ಕೀರ್ತಿ ಪಡೆಯೋಕ್ಕೆ ಪ್ರಯತ್ನ ಮಾಡಬೇಕು. ಮಲಗುವಾಗ ಇವತ್ತು ನಾ ಏನೋ ಕೀರ್ತಿ ಬರಂಗೆ, ನನ್ನ ಹೆಸರು 4 ಮಂದಿ ತಗೊಳಂಗೆ ಏನಾದ್ರು ಮಾಡಿನೇನು, ನನ್ನ ಹೆಸರು ತೊಗೊಳಂಗೆ 4 ಮಂದಿ ಒಳ್ಳೆಯವತ್ತನಂಗೆ ಏನಾದ್ರೆ ಮಾಡಿನೇನು, ಅದರೊಳಗೆ ಇರಬೇಕು. ಮನುಷ್ಯನಿಗೆ ಅಭಿರುಚಿ ಇರಬೇಕು. ನಮ್ಮ ರೊಕ್ಕ ಗಳಿಸಿದ್ರೆ ಯಾರು ಏನಾಕನಲ್ಲ, ರೊಕ್ಕ ಇರಬೇಕು, ಬೈಯಲ್ ರೊಕ್ಕ, ಅನ್ನಲ್ ರೊಕ್ಕ. ಇದು ಯಶನ. ಮನುಷ್ಯನಲ್ಲಿ ಕೀರ್ತಿಗೆ ಅವನಿಗೆ ಪ್ರೀತಿ ಇರಬೇಕು. ನಾ 10 ಮನೆಗೆ ಇವತ್ತು 4 ಮಂದಿ ನಾನು ನೆನೆಸಂಗೆ ಏನರ ಮಾಡೀನೇ ಇಲ್ಲ, ಇವತ್ತು ಕೈಯಿಂದ ಏನರ ಮಾಡೀನೇ ಇಲ್ಲ, ಬಾಯಿಯಿಂದ ಏನರ ಮಾಡೀನೇ ಇಲ್ಲ, ಕಾಲಿನಿಂದ ಏನರ ಮಾಡೀನೇ ಇಲ್ಲ. ನೀವು 108 ಸುತ್ತ ಹಾಕ್ರಿ, 4 ಮಂದಿ ಅಂತಾರೆ, ಹೆಣ್ಮಗಳು ಸುತ್ತ 108 ಅಂತಾರಿಲ್ಲ ಅಂತಾರೆ. ಕೀರ್ತಿ ಬರ್ತದೆ ಮನುಷ್ಯನಿಗೆ. ಅದಕ್ಕೆ ಕೀರ್ತಿ ಬರ್ತಕ್ಕಂಥ ಕೆಲಸದಲ್ಲಿ ಮನುಷ್ಯನಿಗೆ ಯಾವಾಗ ಕೂಡ ಅಭಿರುಚಿ ಇರಬೇಕು. ಮನುಷ್ಯನಿಗೆ ಅಭಿರುಚಿ ಇತ್ತಂದ್ರೆ ಚಲೋ ಇರ್ತದೆ. ಶ್ರುತವು ವ್ಯಸನ ನೋಡ್ರಿ, ಚಟ ಇರಬೇಕು. ಚಟ ಅಂದ್ರೆ ಭಾಳ ಇಲ್ಲಿ ಸ್ವಾಮಿ ಚಟ ಇಕ್ಕಂತ. ಚಟ ಕುಡಿದ್ರಾಗಲ್ಲ, ಚಟ ತಿರುದ್ರಾಗಲ್ಲ. ಚಟ ಇರಬೇಕು ಪರಮಾತ್ಮ ನೋಡೋದ್ರಾಗ, ಪ್ರವಚನ ಕೇಳೋದ್ರಾಗ. ಯಾಕೆ ಬಿಡಿ ಸೇದು ಮನುಷ್ಯನಿಗೆ ಬಿಡಿ ಸೇರಿದ್ರೆ ಹೆಂಗೆ ಹಾಕೋದು ನೋಡ್ರಿ. ಇಲ್ಲ ದಿನ ಸೇರಿ ಕುಡಿದು ಬಿಡಿಸಿ ನೀವು ಕೈಯ ಕಾಲ ಅಳಿಗಾಡ್ತಾನೆ, ಕೈಯ ಕಾಲ ನಡೆಯಂಗಿಲ್ಲ, ಅಳಿಗಾಡ್ತಾನೆ, ನಡೆಯಕ್ಕೆ ಬರ. ಅದು ಒಳಗೆ ಹಾಕೋದ್ರಿ ಅಂದ್ರೆ ಮತ್ತೆ ಹೇಳ್ತಾನೆ, ಎದ್ಕಿನ ಜಗಳಾಡ್ತ ಎಲ್ಲ ಮಾಡ್ತಾನೆ. ಅದು ಹೋಯ್ತು ಅಂದ್ರೆ ಹೋಯ್ತು. ಹಂಗೆ ಮನುಷ್ಯನ ಕೀರ್ತಿಯಲ್ಲಿ ಅಭಿರುಚಿ ಇರಬೇಕು. ಇವತ್ತು ಯಾರು ಅಂತ ಒಳ್ಳೆಯವ್ರು 4 ಮಂದಿ ಚಲೋ ಅನ್ನೋ ಕೆಲಸ ಮಾಡೀನೇನು ಇವತ್ತು ಅದು ಮಾಡ್ಬೇಕಪ್ಪ, ಅಂಥದ್ದು ಮಾಡ್ಬೇಕಾದ್ರೆ ಅದಕ್ಕೆ ಅಭಿರುಚಿ ಇರಬೇಕ್ರಿ. ಅದು ವ್ಯಸನ ಇರಬೇಕು ಮನುಷ್ಯನಿಗೆ. ಏನಪ್ಪ ಅಂತ ಕೇಳಿ ಅಂತಹದ್ದು ವ್ಯಸನ ಇರ್ತವೆ. ಶಾಸ್ತ್ರ ಕೇಳೋದು ಇರಬೇಕು. ಈ ಗುಣ ಯಾರಿಗಿರ್ತಾವ ಇವರೇ ನಾವು ಸಜ್ಜನರು ಅಂತೀವಿ. ಸಜ್ಜನ ಇಂಥ ಗುಣ ಇರ್ತವೆ ಪುಣ್ಯಾತ್ಮರೇ, ಅವರಿಗೆ ಧರ್ಮಾತ್ಮ ಅಂತೇವಿ. ಅಂಥವರು ಭಗವಂತನ ಪ್ರೀತಿಗೆ ಪಾತ್ರರಾಗ್ತಾರೆ, ಗುರುಗಳ ಪ್ರೀತಿಗೆ ಪಾತ್ರರಾಗ್ತಾರೆ. ಯಾರು ಪರಮಾತ್ಮ ದನ್ನವ್ ಅಂತಾನೆ ಅವರಿಗೆ ಏನು ಭಯ ರೀ? ಅವ್ರಿಗೆ ಏನು ಭಯ? ಅದಕ್ಕೆ ನಾವು ಇಂತಹದ್ದು ಚರಿತ್ರೆ ಇರಬೇಕು. ನಮ್ಮದು ಮಹಾತ್ಮರು, ಹಿರಿಯರು, ದೊಡ್ಡವರು ನಿಮಗೆ ನಮ್ಮವ ಅಂತ ಅನ್ನಬೇಕು. ನೋಡ್ರಿ ಹೆಂಗೆ ಪರಮಾತ್ಮ ಅರ್ಜುನಿಗೆ ನನ್ನವ ಅಂದ, ಪೂರ ಯುದ್ಧ ಎಲ್ಲ ಗೆಲ್ಲಿಸಿಕೊಟ್ಟ. ಹಾಗೆ ನಮ್ಮ ವ್ಯವಹಾರ ಇರಬೇಕು. ಅಂತಹ ಗುಣಗಳನ್ನು ನಾವೇನಪ್ಪ ಅಂತ ಕಳಿಬೇಕು. ಇದಕ್ಕೇನೆ ಆಚಾರ ಅಂತ ಆಚಾರ ಅದು ಎಲ್ಲರಿಗೂ ಪ್ರೀತಿ ಎಲ್ಲ ಇರಬೇಕಲ್ಲ. ಹಿಂದ್ಯಾಗ ಉಪ್ಪಿನಕಾಯಿಗೆ ಆಚಾರ ಅಂತಾರೆ, ಹೌದಲ್ಲ? ಆಚಾರ ಬರೀ ಉಪ್ಪಿನಕಾಯಿ ಇರಂಗಿಲ್ಲ, ಅದ್ರಾಗ ಎಲ್ಲ ಸಾಮಾನು ಇರ್ತಾವೆ, ಅದ್ರಾಗ ಎಲ್ಲ ಸಾಮಾನು ಇರ್ತಾವೆ. ಅದಕ್ಕೆ ಅದು ಪ್ರೀತಿ ಅದ. ಹಂಗೆ ಮನುಷ್ಯನಲ್ಲಿ ಎಲ್ಲ ಸದ್ಗುಣ ಇತ್ತು ಅಂದ್ರೆ ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂದಂಗೆ, ಹಂಗೆ ನಿಮ್ಮಲ್ಲಿ ಎಲ್ಲ ಸದ್ಗುಣ ಬಂದು ಅಂತ ಕೇಳಿದ್ರೆ ನೀವು ಉಪ್ಪಿನಕಾಯಿ ಆದಂಗೆ ತಾಟದ ಮೊದಲು ನಿಮಗೆ ಹಚ್ತಾರೆ. ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂದಾಗ ಪರಮಾತ್ಮನ ಪ್ರೀತಿಗೆ ನೀವೇ ಕಾರಣರಾಗ್ತೀರಿ ಪುಣ್ಯಾತ್ಮರೇ. ಅದಕ್ಕೆ ಆಚಾರವಾನ್ ಲಭತೆ ಧಾನ್ಯಂ ಧನಂ ಮುಕ್ತಿಂ.
ಆಚಾರ ಉಳ್ಳ ಮನುಷ್ಯ ಧನ ಸಿಗ್ತದೆ, ಅವನಿಗೆ ಭಗವಂತ ಸಿಗ್ತಾನೆ, ಅವನಿಗೆ ಗುರುಗಳು ಸಿಗ್ತಾರೆ. ಅಂಥ ಆಚಾರ್ಯ ನಮ್ಮಲ್ಲಿ ಬರಲಿ, ಸದ್ಗುರು ಸಿದ್ಧರ ಕೃಪಾ ಮಾಡಲಿ ಅಂತ ಹೇಳ್ತಾ